ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಮಾರ್ಚ್ ತಿಂಗಳ 11ನೇ ತಾರೀಕು ಭೌಮವಾಸರ ಅಂದರೆ ಮಂಗಳವಾರ. ಈ ಮಂಗಳವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ ಉತ್ತರಾಯಣಿ ಶಿಶಿರ ಋತು ಫಾಲ್ಗುಣ ಮಾಸ ಶುಕ್ಲ ಪಕ್ಷದ ದ್ವಾದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಬೆಳಿಗ್ಗೆ 9:14 ಇರಲಿದೆ. ನಂತರ ತ್ರಯೋದಶಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಆಶ್ಲೇಷ ನಕ್ಷತ್ರ. ಇದು ಈ ದಿನ ರಾತ್ರಿ 2:53 ಇರಲಿದೆ. ನಂತರ ಮಖ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಬಾಳವ. ಇದು ಈ ದಿನ ಬೆಳಿಗ್ಗೆ 8:16 ಇರಲಿದೆ. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಅತಿಗಂಡ ಯೋಗ. ಇದು ಈ ದಿನ ಮಧ್ಯಾಹ್ನ 1:16 ಇರಲಿದೆ. ನಂತರ ಸುಕರ್ಮ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕುಂಭ, ಚಂದ್ರ ಇರುವಂಥ ರಾಶಿ ಕರ್ಕಾಟಕ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 3:34 ಸಂಜೆ 5:04. ಇನ್ನು ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 12:34 ಮಧ್ಯಾಹ್ನ 2:04. ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 9:34 ಬೆಳಿಗ್ಗೆ 11:04 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:58 ಬೆಳಿಗ್ಗೆ 9:45 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12:07 ಮಧ್ಯಾಹ್ನ 12:55 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ರಾತ್ರಿ 12:13 ರಾತ್ರಿ 2:15 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:30 ಸೂರ್ಯಾಸ್ತ ಸಂಜೆ 6:28. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಕನ್ಯಾ, ತುಲಾ, ಮಕರ ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇದೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಕುಜ. ಕುಜ ಅಂತ ಹೇಳಿದ್ರೆ ಭೂಮಿಕಾರಕ. ಹಾಗಾಗಿ ಈ ಭೂಮಿಗೆ ಸಂಬಂಧಪಟ್ಟಂತಹ ಯಾವುದೇ ವಿಚಾರಗಳನ್ನು ಈ ದಿನ ನೀವು ಕೈಗೊಂಡರೂ ಕೂಡ ಅದು ತುಂಬ ಯಶಸ್ಸನ್ನು ಕೊಡುತ್ತೆ. ಅದರಲ್ಲೂ ರಿಯಲ್ ಎಸ್ಟೇಟ್ನಲ್ಲಿ ವ್ಯವಹಾರ ಮಾಡುವಂಥವ್ರಿಗೆ ಈ ದಿನ ತುಂಬ ಲಾಭ ಇದೆ. ಅಂದರೆ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥವ್ರಿಗಾಗಲಿ ಖರೀದಿ ಮಾಡುವಂಥವ್ರಿಗಾಗಲಿ ಅಥವಾ ದಳ್ಳಾಳಿಗಳಿಗಾಗಲಿ ಈ ದಿನ ಅತ್ಯುತ್ತಮವಾದಂತಹ ದಿನ. ನಿಮ್ಮ ಪ್ರಯತ್ನ ಈ ದಿನ ತುಂಬ ಪ್ರಗತಿಶೀಲವಾಗಿರುತ್ತೆ. ಹಾಗೆ ಈ ಕುಜನನ್ನು
ಶಕ್ತಿಗೆ, ಅಧಿಕಾರಕ್ಕೆ, ಸಾಹಸಕ್ಕೆ ಕಾರಕ ಅಂತ ಹೇಳ್ತಾರೆ. ಹಾಗಾಗಿ ಈ ದಿನ ಕ್ರೀಡಾಪಟುಗಳು ತಮ್ಮ ಶಕ್ತಿಯನ್ನು ತೋರಿಸುವಂಥವ್ರು. ಹಾಗಾಗಿ ತಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ ಈ ದಿನ ಅತ್ಯುತ್ತಮವಾದಂತಹ ಸಂದರ್ಭಗಳಿದೆ. ಹಾಗಾಗಿ ಕ್ರೀಡಾಪಟುಗಳಿಗೆ ಈ ದಿನ ಚೆನ್ನಾಗಿದೆ. ಜೊತೆಗೆ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆಯುವಂಥವ್ರು, ಅವ್ರಿಗೂ ಕೂಡ ಈ ದಿನ ಅತ್ಯುತ್ತಮವಾದಂಥ ಅವಕಾಶಗಳು ಸಿಕ್ಕುವಂಥದ್ದು. ಹಾಗಾಗಿ ನಿಮ್ಮ ಪ್ರಯತ್ನದಲ್ಲಿ ಹೊಸ ಹೊಸ ವಿಚಾರಗಳನ್ನು ತಿಳ್ಕೊಳ್ತೀರಿ, ಹೊಸ ಜ್ಞಾನೋದಯ ಆಗುತ್ತೆ. ಹಾಗೆ ನಿಮ್ಮ ಪ್ರಯತ್ನ ಈ ದಿನ ತುಂಬ ಮುಂದುವರಿಯುತ್ತೆ. ಆದರೆ ಈ ಆಕ್ರಮಣ ಮಾಡುವಂಥ ಬುದ್ಧಿ ಅಂದರೆ ಅಗ್ರೆಸಿವ್ ನೇಚರ್, ಸ್ವಲ್ಪ ಅಹಂಕಾರ, ಇದಕ್ಕೂ ಕೂಡ ಕುಜ ಕಾರಕನಾಗಿರ್ತಾನೆ. ಹಾಗಾಗಿ ಜೀವನದಲ್ಲಿ ಯಾರು ಬೇರೆಯವರನ್ನ ನಂಬಿಸಿ ಮೋಸ ಮಾಡ್ತಾರೆ, ಯಾರು ಬೇರೆಯವರ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಾರೆ, ದರ್ಪ ಅಹಂಕಾರಗಳನ್ನು ತೋರಿಸ್ತಾರೆ, ಅಂಥವ್ರಿಗೆ ಈ ದಿನ ಉಳಿಗಾಲ ಇಲ್ಲ. ಅಂದರೆ ಏನೋ ಒಂದು ರೀತಿಯಲ್ಲಿ ನಿಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ಕೆಲವೊಂದು ತೊಂದರೆಗಳನ್ನು ಅನುಭವಿಸುವಂಥದ್ದಿದೆ. ಹಾಗಾಗಿನೇ ಈ ದಿನ ಎಲ್ಲರ ಪ್ರೀತಿ ವಿಶ್ವಾಸಗಳನ್ನು ಗಳಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಈ ದಿನ ಇರುವಂಥ ಗುರುಹೋರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ರೆ ಅತ್ಯುತ್ತಮವಾದಂಥ ಫಲಗಳು ಸಿಕ್ಕುವಂಥ ಸಂದರ್ಭ ಇದೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಬೆಳಿಗ್ಗೆ 5:29 ಬೆಳಿಗ್ಗೆ 6:29 ಇನ್ನು ಮಧ್ಯಾಹ್ನ 12:29 ಮಧ್ಯಾಹ್ನ 1:29 ಇನ್ನು ರಾತ್ರಿ 7:29 ರಾತ್ರಿ 8:29 ಕೂಡ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಶನಿಹೋರ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳೇನಾದರೂ ಶನಿಹೋರದಲ್ಲಿ ಆರಂಭ ಆಗಿಬಿಟ್ರೆ ಅದು ತುಂಬ ನಿಧಾನವಾಗಿ ನಡೆಯುತ್ತೆ, ಬೇಗ ಫಲಿತಾಂಶ ಸಿಕ್ಕಲ್ಲ. ಹಾಗಾಗಿನೇ ಕೆಲವೊಂದು ಪ್ರಮುಖವಾದಂಥ ವಿಚಾರಗಳನ್ನು ಆದಷ್ಟು ಶನಿಹೋರದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 11:29 ಮಧ್ಯಾಹ್ನ 12:29 ಇನ್ನು ಸಂಜೆ 6:29 ರಾತ್ರಿ 7:29 ಹಾಗೆ ರಾತ್ರಿ 1:29 ರಾತ್ರಿ 2:29 ಶನಿಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಆದರೆ ಈ ದಿನ ಇರುವಂಥ ರವಿಹೋರ ಮಾತ್ರ ತುಂಬ ಚೆನ್ನಾಗಿದೆ, ಹೈಲಿ ಬೆನಿಫಿಷಿಯಲ್ ಆಗಿರುವಂಥದ್ದು, ಅದರಲ್ಲೂ ರಾಜಕಾರಣಿಗಳಿಗೆ. ಏಕೆಂದರೆ ರಾಜಕೀಯ ಕ್ಷೇತ್ರದಲ್ಲಿರುವಂಥವರು ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕೆ, ನಿಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡಲಿಕ್ಕೆ ಅತ್ಯುತ್ತಮವಾದಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಇರುವಂಥ ರವಿಹೋರದ ಸಮಯ. ಇನ್ನು ನೀವೇನಾದರೂ ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು, ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು, ಗಣ್ಯರನ್ನು ಭೇಟಿ ಮಾಡಬೇಕು, ಹಿರಿಯರನ್ನು ಭೇಟಿ ಮಾಡಬೇಕು, ಇದೆಲ್ಲದಕ್ಕೂ ಕೂಡ ಈ ದಿನ ಇರುವಂಥ ರವಿಹೋರ ಪ್ರಶಸ್ತವಾಗಿದೆ. ಹಾಗೆ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳಿರ್ಬೋದು, ಇದು ಕೂಡ ನೀವು ರವಿಹೋರದಲ್ಲಿ ಮಾಡಿ ಒಳ್ಳೆಯದಾಗುತ್ತೆ. ಹಾಗಾಗಿ ರವಿಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:29 ಬೆಳಿಗ್ಗೆ 8:29 ಹಾಗೆ ಮಧ್ಯಾಹ್ನ 2:29 ಅಪರಾಹ್ನ 3:29 ಇನ್ನು ರಾತ್ರಿ 9:29 ರಾತ್ರಿ 10:29 ರವಿಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು. ಆದರೆ ಈ ದಿನ ಇರುವಂಥ ಚಂದ್ರಹೋರ ಇದನ್ನು ಅವಾಯ್ಡ್ ಮಾಡಲೇಬೇಕು. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಯಾರು ವ್ಯಾಪಾರ ವ್ಯವಹಾರ ಮಾಡ್ತಾರೆ ಅಂಥವ್ರಿಗೆ ಲಾಭ ಇಲ್ಲ, ಖರೀದಿ ಮಾಡೋರ್ಗೂ ಇಲ್ಲ, ಮಾರಾಟ ಮಾಡೋವಂಥವ್ರಿಗೂ ಇಲ್ಲ. ಹಾಗಾಗಿ ಈ ಚಂದ್ರಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಹಾಗೆ ಈ ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇರುವಂಥವ್ರು, ರೆಸ್ಟೋರೆಂಟ್ಗಳಲ್ಲಿ ಇರುವಂಥವ್ರು, ಮಾಲೀಕರಿರ್ಬೋದು, ಕೆಲಸದವ್ರು ಇರ್ಬೋದು, ಹಾಗೆ ಗ್ರಾಹಕರಿರ್ಬೋದು, ಇವ್ರಿಗೂ ಕೂಡ ಈಗಿರೋ ಚಂದ್ರಹೋರ ಅಷ್ಟೊಂದು ಅನುಕೂಲವನ್ನು ತರಲ್ಲ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳು ಅಥವಾ ನಿಮ್ಮ ಒಂದು ವ್ಯವಹಾರ, ನಿಮ್ಮ ವ್ಯಾಪಾರ ಅಷ್ಟೊಂದು ಪ್ರಗತಿದಾಯಕವಾಗಿರಲ್ಲ. ಆದ್ದರಿಂದ ಚಂದ್ರಹೋರದಲ್ಲಿ ಯಾವುದೇ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಹಾಗಾಗಿ ಚಂದ್ರಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:29 ಬೆಳಿಗ್ಗೆ 11:29 ಇನ್ನು ಸಂಜೆ 5:29 ಸಂಜೆ 6:29 ಇನ್ನು ರಾತ್ರಿ 12:29 ರಾತ್ರಿ 1:29 ಚಂದ್ರಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ, ಹಾಗೆ ಒಳ್ಳೆಯ ಹೊರ ಯಾವುದಿದೆ ಅನ್ನುವಂಥ ವಿಚಾರಗಳನ್ನು ನೀವು
ಪ್ರತಿನಿತ್ಯ ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಬಂಧುಗಳೇ, ಮಕ್ಕಳ ಪರೀಕ್ಷಾ ಸಮಯ ಹತ್ತಿರ ಬರ್ತಾ ಇದೆ. ಕೆಲವರಿಗೆ ಈಗಾಗಲೇ ಪರೀಕ್ಷೆಗಳು ಮುಗಿದಿದೆ. ಆದರೆ ಈ ಪರೀಕ್ಷಾ ದೃಷ್ಟಿಯಿಂದ, ಮಕ್ಕಳ ವಿದ್ಯಾಭ್ಯಾಸದ ದೃಷ್ಟಿಯಿಂದ ನಾವು ಒಂದೆರಡು ಸಲಹೆ ಸೂಚನೆಗಳನ್ನು ಪರಿಪಾಲನೆ ಮಾಡಬೇಕು. ಅದರಲ್ಲೂ ತಂದೆ ತಾಯಂದ್ರಿಗೆ ಮಕ್ಕಳ ಓದು, ಮಕ್ಕಳ ಪರೀಕ್ಷೆ, ಮಕ್ಕಳ ವಿದ್ಯಾಭ್ಯಾಸ, ಬರುವಂತಹ ಫಲಿತಾಂಶಗಳು, ಮುಂದೆ ಸೇರಬೇಕಾದಂತಹ ವಿದ್ಯಾಸಂಸ್ಥೆಗಳಾಗಲಿ, ಉನ್ನತ ವ್ಯಾಸಂಗ ಇತ್ಯಾದಿಗಳ ಬಗ್ಗೆ ಯಾವಾಗಲೂ ಕೂಡ ಒಂದು ಚಿಂತೆ ಇದ್ದೇ ಇರುತ್ತೆ. ಹಾಗೆ ಕೆಲವು ಮಕ್ಕಳು ಓದಿನಲ್ಲಿ ಆಸಕ್ತಿಯನ್ನು ತೋರಿಸಿದ್ರೆ ಕೆಲವು ಮಕ್ಕಳಿಗೆ ಓದಿನಲ್ಲಿ ಆಸಕ್ತಿ ಅನ್ನುವಂಥದ್ದು ಇರಲ್ಲ, ಕಾನ್ಸಂಟ್ರೇಷನ್ ಇರಲ್ಲ. ಇದರಿಂದ ತಂದೆ ತಾಯಂದರು ಬಹಳವಾಗಿ ಚಿಂತೆ ಮಾಡ್ತಾ ಇರ್ತಾರೆ. ಈ ಮಕ್ಕಳ ಈ ಓದಿನ ಬಗ್ಗೆ ಇರುವಂಥ ನಿರಾಸಕ್ತಿಗೆ ಮೊದಲ ಕಾರಣ ಮನಸ್ಸಿನ ಚಂಚಲತೆ ಇರ್ಬೋದು. ಈ ಚಂಚಲವಾದ ಮನಸ್ಸು ಬರುವಂಥದ್ದು ಚಂದ್ರನಿಂದ. ಹಾಗೆ ಚಂದ್ರ ಜಾತಕದಲ್ಲಿ ದುರ್ಬಲನಾಗಿರ್ತಾನೆ. ಹಾಗಾಗಿನೇ ಈ ಚಂದ್ರನ ಬಗ್ಗೆ ಜಾತಕದಲ್ಲಿ ಸಾಕಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಬೇಕಾಗತ್ತೆ. ಇನ್ನು ದ್ವಿತೀಯ ಭಾವ ಅಥವಾ ಅದರ ಅಧಿಪತಿ ಪೀಡಿತನಾಗಿದ್ದರೂ ಕೂಡ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ನಿರಾಸಕ್ತಿ ಇದ್ದೇ ಇರುತ್ತೆ. ಇನ್ನು ಶಿಕ್ಷಣಕ್ಕೆ ಕಾರಕ ಗ್ರಹಗಳು ಅಂತ ಹೇಳಿದ್ರೆ ಗುರು ಮತ್ತು ಬುಧ, ಈ ಎರಡೂ ಗ್ರಹಗಳ ಅಶುಭ ಸ್ಥಿತಿ ಏನಾದರೂ ಇದ್ದರೆ ಅದು ಕೂಡ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅಡಚಣೆಗಳನ್ನು ತರ್ತಾ ಇರುತ್ತೆ. ಜೊತೆಗೆ ಈಗಾಗಲೇ ಹೇಳಿದಾಗೆ ಚಂದ್ರನ ಬಲ ಕೂಡ ಬಹಳ ಮುಖ್ಯವಾಗುತ್ತೆ. ಇನ್ನು ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಹಿಂದೆ ಇದ್ದರೆ, ವಿದ್ಯಾಭ್ಯಾಸದಲ್ಲೇ ಆಸಕ್ತಿ ಇಲ್ಲ ಅಂತ ಹೇಳಿದ್ರೆ ಅವರ ಜಾತಕವನ್ನು ತೋರಿಸ್ಬೇಕು. ಅದಕ್ಕಾಗಿಯೇ ನಿಮ್ಮ ಮಕ್ಕಳಲ್ಲಿ ಇಂತಹ ಸಮಸ್ಯೆಗಳೇನಾದರೂ ಇದ್ದರೆ ಅವರ ಜಾತಕವನ್ನು ಕಳಿಸಿ ಅದನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿ ಅದಕ್ಕೆ ಪರಿಹಾರವನ್ನು ಹೇಳುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡೋಣ. ಜೊತೆಗೆ ಈ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉದ್ಭವಿಸಬಹುದಾದಂಥ ಸಮಸ್ಯೆಗಳೇನಿದೆ ಅದನ್ನು ದೂರ ಮಾಡಿಕೊಳ್ಳಿಕ್ಕೂ ಕೂಡ ಕೆಲವೊಂದು ಉಪಾಯ ಇದೆ, ಕೆಲವೊಂದು ಪರಿಹಾರ ಇದೆ. ಅದನ್ನು ನೀವು ಅನುಸರಣೆ ಮಾಡಬೇಕು. ಇಲ್ಲಿ ಮಕ್ಕಳಿಗೆ ಏಕಾಗ್ರತೆ ಬರಬೇಕು ಅಂತ ಹೇಳಿದ್ರೆ ಪ್ರತಿನಿತ್ಯ ಕೂಡ ತಾಯಿಯ ಪಾದ ಸ್ಪರ್ಶವನ್ನು ಮಾಡಿ ಆಶೀರ್ವಾದವನ್ನು ಪಡ್ಕೊಳ್ತಾ ಇರಬೇಕು. ಇದರ ಜೊತೆಗೆ ಓಂ ಸೋಂ ಸೋಮಾಯ ನಮಃ ಅನ್ನುವಂಥ ಮಂತ್ರವನ್ನು ಜಪಿಸಬೇಕು. ಹಾಗೆ ಬೆಳ್ಳಿಯ ಯಾವುದಾದರೂ ಒಂದು ವಸ್ತುವನ್ನು ಮೈಮೇಲೆ ಧರಿಸಿರಬೇಕು. ಉಂಗುರನೋ, ಸರನೋ, ಉಡುದಾರವನ್ನೋ ಏನೋ ಒಂದನ್ನು ಬೆಳ್ಳಿಯದ್ದಾಗಿರಬೇಕು. ಇದನ್ನು ಧರಿಸೋದ್ರಿಂದ ಈ ವಿದ್ಯಾಭ್ಯಾಸದಲ್ಲಿ ಇದ್ದಂತಹ ಈ ಚಂದ್ರನ ತೊಡಕುಗಳೇನಾದರೂ ಇದ್ದರೆ ಅದು ನಿವಾರಣೆಯಾಗುತ್ತೆ. ಇನ್ನು ಕೆಲವು ಮಕ್ಕಳಿಗೆ ಸ್ಮರಣ ಶಕ್ತಿ ಇರಲ್ಲ, ಜ್ಞಾಪಕ ಶಕ್ತಿ ಇರಲ್ಲ. ಅಂಥವರು ವಿಶೇಷವಾಗಿ ವಿದ್ಯಾದೇವತೆಯಾದಂತಹ ಸರಸ್ವತಿ ಆರಾಧನೆಯನ್ನು ಪ್ರತಿನಿತ್ಯ ಮಾಡಬೇಕು. ಇಲ್ಲಿ ಓಂ ಐಂ ಸರಸ್ವತೇ ನಮಃ ಅನ್ನುವಂಥ ಮಂತ್ರವನ್ನು ಜಪ ಮಾಡ್ತಾ ಇರಬೇಕು. ಹಾಗೆ ಹೆಚ್ಚಾಗಿ ಅವರು ಹಸಿರು ಬಣ್ಣದ ವಸ್ತುಗಳನ್ನು ಬಳಸ್ತಾ ಇರಬೇಕು. ಇದು ಬಹಳ ಮುಖ್ಯ. ಹಾಗಾಗಿ ಸರಸ್ವತಿಯ ಆರಾಧನೆಯನ್ನು ಇವರು ಮಾಡುವಂಥದ್ದು. ಜೊತೆಗೆ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಳ್ಬೇಕು. ಇದರ ಜೊತೆಗೆ ತಂದೆಯ ಪಾದಸ್ಪರ್ಶವನ್ನು ಮಾಡಿ ಆಶೀರ್ವಾದವನ್ನು ಪಡ್ಕೊಳ್ಬೇಕು. ಹಾಗೆ ಪೌಷ್ಟಿಕ ಆಹಾರವನ್ನು ಪಡ್ಕೊಳ್ಳುವಂಥದ್ದು, ತಾಜಾ ತರಕಾರಿ ಮತ್ತು ಹಣ್ಣುಗಳನ್ನು ಹೆಚ್ಚಾಗಿ ಸೇವನೆ ಮಾಡುವಂಥದ್ದು ಬಹಳ ಮುಖ್ಯ. ಇನ್ನು ಊಟದಲ್ಲಿ ತುಪ್ಪವನ್ನು ಹೆಚ್ಚಾಗಿ ಬಳಸಬೇಕು ಮಕ್ಕಳು, ಇದನ್ನು ಕೂಡ ಗಮನಿಸಬೇಕು. ಹಾಗೆ ವಿದ್ಯಾಭ್ಯಾಸದ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಪ್ರತಿನಿತ್ಯ ಗಣಪತಿಗೆ ಗರಿಕೆಯನ್ನು ಅರ್ಪಿಸಬೇಕು. ಗಣಪತಿಯ ಪೂಜೆಯನ್ನು ಮಾಡಬೇಕು. ಗಣಪತಿಯ ದ್ವಾದಶ ನಾಮವನ್ನು ಪಠಿಸ್ತಾ ಇರಬೇಕು. ಇದರಿಂದ ಅತ್ಯುತ್ತಮವಾದಂಥ ಫಲಗಳು ನಿಮಗೆ ಲಭ್ಯವಾಗುತ್ತೆ. ಹಾಗಾಗಿ ಈ ವಿಚಾರದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಮಕ್ಕಳಲ್ಲಿ ವಿದ್ಯಾಭ್ಯಾಸದಲ್ಲಿ ಇರುವಂಥ ಆಸಕ್ತಿಯನ್ನು ಹೆಚ್ಚಿಸುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಬಂಧುಗಳೇ, ಇನ್ನು ಈ ತಿಂಗಳು ಅಂದರೆ ಮಾರ್ಚ್ ತಿಂಗಳು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಒಂದು ತಿರುವನ್ನು ಪಡ್ಕೊಳ್ಳುವಂಥ ಒಂದು ತಿಂಗಳು. ಯಾಕೆ ಅಂತ ಹೇಳಿದ್ರೆ ಈ ತಿಂಗಳಲ್ಲಿ 29ನೇ ತಾರೀಕು ಶನಿಯ ರಾಶಿ ಬದಲಾವಣೆ ಆಗ್ತಾ ಇರುವಂಥ ಸಂದರ್ಭ. ಅಂದರೆ ಈಗ ಕುಂಭ ರಾಶಿಯಲ್ಲಿ ಇರುವಂಥ ಶನಿ ಮೀನ ರಾಶಿಗೆ ಪ್ರವೇಶ ಮಾಡುವಂಥದ್ದು ಈ ಮಾರ್ಚ್ 29ನೇ ತಾರೀಕು. ಹಾಗಾಗಿ ಮುಂದಿನ 2.5 ವರ್ಷಗಳ ಕಾಲ ಕೆಲವು ರಾಶಿಯವರಿಗೆ ವಿಶೇಷವಾದಂಥ ಕಷ್ಟದ ದಿನಗಳು ಎದುರಾಗುತ್ತೆ. ಅದರಲ್ಲೂ ಈ ಸಾಡೆ ಸಾತಿಯನ್ನು ಅನುಭವಿಸ್ತಾ ಇರುವಂತಹ 3 ರಾಶಿಯವರು ಅಂದರೆ ಮಕರ ರಾಶಿಯವರಿಗೆ 29ನೇ ತಾರೀಕು ಈ ಸಾಡೆ ಸಾತಿ ಬಿಡುಗಡೆಯಾಗುತ್ತೆ. ಹಾಗೆ ಮೇಷ ರಾಶಿಯವರಿಗೆ ಈ ಸಾಡೆ ಸಾತಿ ಶುರು ಆಗುತ್ತೆ. ಹಾಗಾಗಿ ಕುಂಭ ರಾಶಿಯಲ್ಲಿ ಶನಿ ಇದ್ದು
ಅದು ಮೀನರಾಶಿಗೆ ಹೋಗುವಂತಹ ಸಂದರ್ಭದಲ್ಲಿ ಕುಂಭರಾಶಿಯವರಿಗೆ, ಹಾಗೆ ಜನ್ಮರಾಶಿ ಇರುವಂತಹ ಮೀನರಾಶಿಯವರಿಗೆ, ಇನ್ನು ಮೇಷರಾಶಿಯವರಿಗೆ ಈ ಸಾಡೆ ಆರಂಭ ಆಗ್ತಾ ಇದೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದನೇ ನಿಮ್ಮ ಪ್ರಯಾಣವನ್ನಾಗಲಿ ನಿಮ್ಮ ಕೆಲಸ ಕಾರ್ಯಗಳನ್ನಾಗಲಿ ನೀವು ಮಾಡಬೇಕಾಗತ್ತೆ. ಅದಕ್ಕೆ ಪ್ರತ್ಯೇಕವಾಗಿ ನಾವು ತಿಳಿಸೋಣ ಯಾವ ಯಾವ ರಾಶಿಯವರು ಯಾವ ರೀತಿಯ ಪರಿಹಾರ ಕ್ರಮಗಳನ್ನು ಈ ಒಂದು ನಿಟ್ಟಿನಲ್ಲಿ ಅನುಸರಣೆ ಮಾಡಬೇಕು ಅನ್ನುವಂಥದ್ದು. ಇನ್ನು ಈ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 2 ರಾಶಿಯವರಿಗೆ ಮತ್ತಷ್ಟು ಸಂಕಷ್ಟಗಳು ಕೂಡ ಇರುತ್ತೆ. ಇಲ್ಲಿ ಈ ಶನಿ ಗ್ರಹ ಅತ್ಯಂತ ನಿಧಾನವಾಗಿ ಚಲಿಸುವಂತಹ ಗ್ರಹ. ಶನಿ ಪ್ರತಿ 2.5 ವರ್ಷಗಳಿಗೆ ಒಮ್ಮೆ ತನ್ನ ರಾಶಿಯನ್ನ ಬದಲಾವಣೆ ಮಾಡ್ತಾ ಇರೋಂತಾನೆ. ಹಾಗಾಗಿ ಈ ಶನಿ ಸಂಚಾರ ಮಾಡಿ ತನ್ನ ರಾಶಿಯನ್ನ ಬದಲಾವಣೆ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಅದು ಜನರ ಜೀವನದ ಮೇಲೆ ಕೂಡ ಪರಿಣಾಮವನ್ನು ಬೀರುತ್ತೆ. ಈಗಾಗಲೇ ಹೇಳಿದಾಗೆ ಈ 3 ರಾಶಿಯವರು ಅಂದರೆ ಕುಂಭರಾಶಿ, ತುಲಾರಾಶಿ ಮತ್ತೆ ಮೇಷರಾಶಿ ಇವರ ಜೊತೆಯಲ್ಲಿ ಸಿಂಹ ಮತ್ತೆ ಧನುಸು ರಾಶಿಯವರ ಜಾತಕದಲ್ಲೂ ಕೂಡ ಈ 2.5 ವರ್ಷದ ಶನಿ ಹೆಚ್ಚಿನ ಪ್ರಭಾವವನ್ನು ಉಂಟು ಮಾಡ್ತಾನೆ. ಏಕೆ ಅಂತ ಹೇಳಿದ್ರೆ ಸಿಂಹ ರಾಶಿಯವರಿಗೆ ಶನಿ ಮೀನರಾಶಿಗೆ ಪ್ರವೇಶ ಮಾಡಿದ ತಕ್ಷಣದಿಂದ ಅಷ್ಟಮ ಸ್ಥಾನದಲ್ಲಿ ಸಂಚಾರ ಪ್ರಾರಂಭ ಆಗುತ್ತೆ. ಇದನ್ನ ಕಂಟಕ ಶನಿ ಅಂತ ಹೇಳಿ ಕರೀತಾರೆ. ಇವರ ವೃತ್ತಿ ಜೀವನದಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಆರ್ಥಿಕ ನಷ್ಟ ಉಂಟಾಗಬಹುದು, ಕೆಲವೊಮ್ಮೆ ವಾಹನದಿಂದ ತೊಂದರೆಗಳಾಗಬಹುದು, ಅಪಘಾತಗಳು ಆಗಬಹುದು, ಮತ್ತೆ ಅನಾರೋಗ್ಯದ ಸಮಸ್ಯೆಗಳು ಕಾಡುತ್ತೆ. ಹಾಗೆ ಇರುವಂತಹ ಉದ್ಯೋಗವನ್ನು ಕಳ್ಕೊಳ್ಳುವಂಥದ್ದು, ಉದ್ಯೋಗದಲ್ಲೇ ಕೆಲವರಿಗೆ ಅವಮಾನಗಳಾಗುತ್ತೆ. ಹಾಗೆ ಉದ್ಯೋಗ ಬೇಡಪ್ಪ ಅನ್ನುವಂತಹ ಸ್ಥಿತಿಯನ್ನ ತಲುಪುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಇಲ್ಲಿ ಉದ್ಭವ ಆಗುವಂತಹ ಸಮಸ್ಯೆಗಳು ಬಹಳ ನಿಧಾನವಾಗಿ ಪೂರ್ಣಗೊಳ್ಳುತ್ತೆ. ಹಾಗಾಗಿ ಇಲ್ಲಿ ವಿಶೇಷವಾಗಿ ಸಿಂಹರಾಶಿಯವರು ಈ ಅಷ್ಟಮ ಶನಿಯ ಪ್ರಭಾವವನ್ನು ನಿವಾರಣೆ ಮಾಡಿಕೊಳ್ಬೇಕು. ಇನ್ನು ಧನುರಾಶಿಯವರಿಗೆ ಚತುರ್ಥ ಶನಿ ಅಂದರೆ ಅರ್ಧಾಷ್ಟಮ ಶನಿಯ ಒಂದು ತೊಂದರೆ ಪ್ರಾರಂಭ ಆಗುತ್ತೆ. ಇಲ್ಲಿ ಮೀನರಾಶಿಯ ಸಂಚಾರ ಚತುರ್ಥ ಸ್ಥಾನದಲ್ಲಿ ನಡೀತಾ ಇದೆ. ಇದನ್ನ ಅರ್ಧಾಷ್ಟಮ ಶನಿಯ ಸಂಚಾರ ಅಂತ ಹೇಳಿ ಕರೆಯುವಂಥದ್ದು. ಇದು ಕೂಡ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲಿಕ್ಕೆ ಹೆಚ್ಚಾಗಿ ಕಷ್ಟಪಡಬೇಕಾಗತ್ತೆ. ಕಠಿಣ ಪರಿಶ್ರಮದ ಪೂರ್ಣ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಶ್ರಮ ಪಡಬೇಕು. ಹಣಕಾಸಿನ ಪರಿಸ್ಥಿತಿ ದುರ್ಬಲವಾಗಿರಬಹುದು. ಚತುರ್ಥ ಸ್ಥಾನ ಸುಖಸ್ಥಾನ, ಗೃಹಸ್ಥಾನ ಆಗಿರೋದ್ರಿಂದ ಅಲ್ಲಿ ಅಶಾಂತಿಯ ವಾತಾವರಣವನ್ನ ಎದುರಿಸಬೇಕಾಗತ್ತೆ. ಹಾಗಾಗಿನೇ ಧನು ರಾಶಿಯವರು ಕೂಡ ಈ 2.5 ವರ್ಷ ಎಚ್ಚರಿಕೆಯಿಂದ ಇರಬೇಕು. ಆದರೆ ಈ ಶನಿಯ ಸಂಚಾರ ಅಥವಾ ಈ ಸಾಡೆ ಯಾವಾಗಲೂ ಕೂಡ ನೋವಿನಿಂದ ಕೂಡಿರಲ್ಲ. ಇದನ್ನು ಕೂಡ ಗಮನಿಸಬೇಕು. ಏಕೆಂದರೆ ಈ ಅವಧಿಯಲ್ಲಿ ಯಾರ ಕಾರ್ಯಗಳು ಚೆನ್ನಾಗಿದೆ ಅವರಿಗೆ ಶನಿ ಅನೇಕ ರೀತಿಯ ಪ್ರಯೋಜನಗಳನ್ನು ಕೂಡ ನೀಡ್ತಾನೆ. ಆದರೆ ಬೇರೆಯವರಿಗೆ ತೊಂದರೆ ಕೊಡುವಂಥ, ಅವಮಾನಿಸುವಂಥ, ಮೋಸ ಮಾಡುವಂಥ ಪ್ರವೃತ್ತಿ ಯಾರಿಗಾದರೂ ಇದ್ದರೆ ಅಂಥವರಿಗೆ ಶನಿದೇವರು ಕಠಿಣವಾಗಿ ಶಿಕ್ಷೆಯನ್ನು ಕೊಡ್ತಾನೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಈ 5 ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದನೇ ಈ ಸಂದರ್ಭದಲ್ಲಿ ನಿಮ್ಮ ಮಾತನ್ನ, ನಿಮ್ಮ ಮನಸ್ಸನ್ನ ನಿಯಂತ್ರಿಸಿಕೊಳ್ಬೇಕಾಗತ್ತೆ. ಹಾಗೆ ನಾವು ಸೂಚಿಸುವಂತಹ ಪರಿಹಾರ ಕ್ರಮಗಳನ್ನು ಕೂಡ ಅನುಸರಣೆ ಮಾಡ್ತಾ ಇದ್ರೆ ಖಂಡಿತ ಶನಿದೇವರ ಅನುಗ್ರಹ ತಮಗೆ ಪ್ರಾಪ್ತಿಯಾಗತ್ತೆ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರೋದ್ರಿಂದ ಮಿಶ್ರ ಫಲಗಳ ಯೋಗ ಇರುತ್ತೆ. ಹಾಗೆ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸಂಪೂರ್ಣವಾದಂತಹ ತೃಪ್ತಿ ಅನ್ನುವಂಥದ್ದು ಇಲ್ಲ. ಹಾಗಾಗಿನೇ ಯಾವ ಕೆಲಸದಲ್ಲಿ ನಿಮಗೆ ತೃಪ್ತಿ ಇಲ್ಲ, ಸಮಾಧಾನ ಇಲ್ಲ, ಅಂತಹ ಕೆಲಸಗಳನ್ನು ಮುಂದುವರಿಸಬೇಡಿ. ಏಕೆಂದರೆ ಇದು ಸಮಯದ ಒಂದು ನಷ್ಟಕ್ಕೆ ಕಾರಣವಾಗುವಂಥದ್ದು, ನಿಮ್ಮ ಪ್ರಯತ್ನ ವಿಫಲವಾಗುವಂಥದ್ದು. ಹಾಗೆ ಈ ದಿನ ಬಂಧು ಮಿತ್ರರ ಜೊತೆಯಲ್ಲಿ ಯಾವುದೋ ಒಂದು ಸಣ್ಣ ಕಾರಣ, ಅದರಲ್ಲೂ ಈ ಕಾರಣವನ್ನು ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ, ಅಂಥ ಒಂದು ಪುಟ್ಟ ಕಾರಣಕ್ಕಾಗಿ ವಿವಾದ ಉಂಟಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಮನಸ್ಸಿಗೆ ಬೇಸರ ಆಗುವಂಥದ್ದು, ತೀರಾ ಬೇಕಾದವರೇ ಈ ದಿನ ಒಂದು ಆರ್ಗ್ಯೂ ಮಾಡಿದ್ರಲ್ಲ, ಎಲ್ಲೋ ಒಂದು ಚರ್ಚೆ ಆಯ್ತಲ್ಲ, ಹಾಗಾಗಿ ಅಂತಹ ಸಂದರ್ಭದಲ್ಲಿ ಮನಸ್ಸಿಗೆ ಬೇಸರ ಆಗುತ್ತೆ. ಆದಷ್ಟು ಇಂತಹ ಒಂದು ಚರ್ಚೆಗಳನ್ನು, ವಾದ ವಿವಾದಗಳನ್ನು ನೀವು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇದ್ದಕ್ಕಿದ್ದ ಹಾಗೆ ಜವಾಬ್ದಾರಿಗಳು ಹೆಚ್ಚಾಗುವಂಥದ್ದು ಇದೆ, ಅದನ್ನು ನಿಭಾಯಿಸಬೇಕು. ಅದಕ್ಕೆ ಈ ದಿನ ತಾಳ್ಮೆ ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಇಂದು ಈ ದಿನ ನಿಮ್ಮ ತಾಯಿಯ ವರ್ಗದ ಬಂಧು ವರ್ಗದವರಿಂದ, ಅವರ ಮಾತಿನಿಂದ ಸ್ವಲ್ಪ ಭಾವನಾತ್ಮಕವಾಗಿ ನಿಮಗೆ ನೋವನ್ನು ತರುವಂಥ ಸಂದರ್ಭ ಇದೆ.
ಹಾಗಾಗಿನೇ ಈ ದಿನ ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿ ಇದೆ, ಸ್ವಲ್ಪ ಫೀಲಿಂಗ್ಸ್ ಕೂಡ ಜಾಸ್ತಿ ಇದೆ, ಸೆಂಟಿಮೆಂಟ್ಸ್ ಕೂಡ ಜಾಸ್ತಿ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ತುಂಬ ಒಂದು ಬ್ಯಾಲೆನ್ಸ್ಡಾಗಿ ಈ ದಿನ ನೀವು ಇರಲೇಬೇಕಾಗತ್ತೆ. ಹಾಗೆ ಈ ಯೋಜಿತ ಕಾರ್ಯಗಳು ಕೂಡ ನಿಮಗೆ ಈ ದಿನ ಸಕಾಲಕ್ಕೆ ಪೂರ್ಣ ಆಗಲ್ಲ. ಎಲ್ಲೋ ಒಂದು ಕಡೆ ಎಳೆದಾಟ ಇದೆ, ಏನೋ ಸಣ್ಣ ಪುಟ್ಟ ಅಡಚಣೆಗಳು ಬರುವಂಥದ್ದು. ಇದರಿಂದ ಮನಸ್ಸಿಗೆ ಒಂದು ರೀತಿಯಲ್ಲಿ ಇನ್ಸೆಕ್ಯೂರಿಟಿ ಫೀಲಿಂಗ್ ಜಾಸ್ತಿ ಇರುತ್ತೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ವ್ಯವಹಾರಗಳು ನಿಧಾನ ಆಗುತ್ತೆ. ವ್ಯಾಪಾರಕ್ಕಾಗಿಯೇ ನೀವೇ ಹಣವನ್ನು ಖರ್ಚು ಮಾಡಬೇಕಾಗತ್ತೆ. ಹಾಗಾಗಿ ಲಾಭಕ್ಕಿಂತ ಈ ದಿನ ಖರ್ಚು ಜಾಸ್ತಿ ಇರುತ್ತೆ. ಇದೆಲ್ಲವನ್ನು ಗಮನಿಸಿದ್ರೆ ಈ ದಿನ ನೀವು ತುಂಬ ನಿಧಾನವಾಗಿ ವ್ಯವಸ್ಥಿತವಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಬೇಕು. ಆತುರ ಪಡಲಿಕ್ಕೆ ಹೋಗಬೇಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಸುಬ್ರಹ್ಮಣ್ಯ ಸ್ವಾಮಿಯನ್ನು ದರ್ಶನ ಮಾಡಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿಯವರಿಗೆ ಈ ದಿನ ನಿರೀಕ್ಷಿತ ಫಲಿತಾಂಶಗಳು ಸಿಕ್ಕುವಂತಹ ದಿನ. ನೀವು ಅಂದುಕೊಂಡಂತಹ ಫಲವನ್ನು ಪಡ್ಕೊಳ್ತೀರಿ. ಪ್ರಯತ್ನ ಚೆನ್ನಾಗಿದೆ. ಅದರಲ್ಲೂ ಧನಾತ್ಮಕವಾಗಿರುವಂಥ ಮನೋಭಾವ, ತುಂಬ ಪಾಸಿಟಿವ್ ಆಟಿಟ್ಯೂಡ್ ಇರೋದ್ರಿಂದಲೇ ಕೆಲಸಗಳಲ್ಲಿ ಬರುವಂಥ ಫಲಿತಾಂಶ ಏನೇ ಇರಲಿ ಅದು ನಿಮಗೆ ಸಮಾಧಾನವನ್ನು ತರುತ್ತೆ. ಹಾಗೆ ಮನೆಯಲ್ಲಿ ನೋಡಿ ಒಂದು ಒಳ್ಳೆಯ ವಾತಾವರಣ ಇದೆ, ಸಂತೋಷ ಇದೆ. ನಾಳೆ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳಲ್ಲಿ ಎಲ್ಲರ ಒಮ್ಮತ ಇದೆ. ಅದಕ್ಕಾಗಿ ಒಂದು ಪೂರ್ವ ಸಿದ್ಧತೆ, ಅದಕ್ಕಾಗಿ ಒಂದು ಸಡಗರ, ಸಂಭ್ರಮ, ಓಡಾಟ, ಚಟುವಟಿಕೆ ಇರುವಂಥ ಸಂದರ್ಭ. ಇದು ನಿಮ್ಮ ಮನಸ್ಸನ್ನು ಈ ದಿನ ತುಂಬ ಆಕ್ಟಿವ್ ಆಗಿ ಇಡುವಂಥ ಒಂದು ವಿಚಾರ ಕೂಡ ಇದೆ. ಉತ್ಸಾಹಭರಿತವಾಗಿರುತ್ತೆ. ಇನ್ನು ಹೊಸ ವ್ಯಕ್ತಿಗಳ ಪರಿಚಯ, ಗಣ್ಯರ ಪರಿಚಯ ಆಗುವಂಥ ಸಂದರ್ಭ ಕೂಡ ಇದೆ. ಇದು ನಿಮ್ಮ ಒಂದು ವ್ಯವಹಾರಕ್ಕೆ, ನಿಮ್ಮ ಮುಂದಿನ ಚಟುವಟಿಕೆಗೆ ಒಂದು ಒಳ್ಳೆಯ ಬುನಾದಿಯನ್ನು ಒದಗಿಸುತ್ತೆ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿರುವಂಥವ್ರಿಗೆ ಸಮಾಧಾನ, ಒಂದು ಬಡ್ತಿಯೋ ವೇತನವೋ ಜವಾಬ್ದಾರಿಯೋ ಏನೋ ಒಂದು ನಿಮಗೆ ಅನುಕೂಲಕರವಾಗಿರುವಂಥ ಒಂದು ಪ್ರಗತಿಯಲ್ಲಿ ಇರ್ತೀರಿ. ಹಾಗೆ ಈ ದಿನ ಹಣಕಾಸಿನ ಸೌಲಭ್ಯ ಬಹಳ ಚೆನ್ನಾಗಿದೆ. ಕಂಫರ್ಟಬಲ್ ಆಗಿರ್ತೀರಿ. ನಿಮ್ಮ ಓಡಾಟಕ್ಕಾಗಲಿ ಅಥವಾ ನಿಮ್ಮ ಒಂದು ವ್ಯವಹಾರಗಳಿಗಾಗಲಿ ಈ ದಿನ ತುಂಬ ಅನುಕೂಲತೆಗಳೇ ಉಂಟಾಗುವಂಥದ್ದು ಇದೆ. ಹಾಗೆ ಈ ಕೆಲವೊಂದು ಸಣ್ಣ ಪುಟ್ಟ ವಿವಾದಗಳಿದೆಯಲ್ಲ ಅದನ್ನು ದೂರ ಮಾಡ್ಕೊಳ್ತೀರಿ. ಅಂದರೆ ಮಾತುಕತೆಯ ಮೂಲಕವೋ ಅಥವಾ ನಿಮ್ಮ ನಡತೆಯ ಮೂಲಕವೋ ಈ ದಿನದಲ್ಲಿ ಯಾವುದೇ ವ್ಯಕ್ತಿಯ ಜೊತೆ ಇದ್ದಂಥ ಭಿನ್ನಾಭಿಪ್ರಾಯಗಳನ್ನು ಕೂಡ ದೂರ ಮಾಡುವಂಥದ್ದು. ಇದು ಮನಸ್ಸಿಗೆ ಸಮಾಧಾನವನ್ನು ತರುವಂಥದ್ದಾಗುತ್ತೆ. ಹಾಗೆ ಈ ದಿನ ನಿಮ್ಮ ಬಂಧುಗಳಿಗೆ ಒಂದು ಸೇವೆಯನ್ನು ಮಾಡ್ತೀರಿ. ಹಾಗೆ ಅವರ ಒಂದು ಯೋಗಕ್ಷೇಮವನ್ನು ನೋಡಿಕೊಳ್ಳುವಂಥದ್ದು, ಅವರ ಬೇಕು ಬೇಡಗಳ ಬಗ್ಗೆ ಈ ದಿನ ತುಂಬ ಗಮನ ಹರಿಸುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಭಾವೋದ್ವೇಗಕ್ಕೆ ಒಳಗಾಗಿ ಕರ್ತವ್ಯವನ್ನು ಮಾಡಬೇಡಿ. ಹಾಗೆ ನಿಮ್ಮ ಒಂದು ಉದ್ಯೋಗ, ನಿಮ್ಮ ಕುಟುಂಬ ಇದೆರಡರ ಮಧ್ಯೆ ಇರುವಂತಹ ಜವಾಬ್ದಾರಿಗಳೇನಿದೆ ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸಬೇಕಾಗತ್ತೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ನಿಮ್ಮ ಕುಟುಂಬ ನಿಮ್ಮ ಅಭಿಪ್ರಾಯಕ್ಕೆ ಈ ದಿನ ಹೆಚ್ಚು ಬೆಲೆಯನ್ನು ಕೊಡುತ್ತೆ. ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಳ್ಳುವಂಥ ಒಂದು ಪ್ರಯತ್ನ ನಿಮ್ಮ ಕೈಲಿರುತ್ತೆ. ಹಾಗಾಗಿನೇ ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಈ ದಿನ ಮುಂದುವರಿರಿ, ಒಳ್ಳೆಯದಾಗತ್ತೆ. ಹಾಗೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ, ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿಯವರಿಗೆ ಈ ದಿನ ಧನಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ಹಣಕಾಸಿನ ವ್ಯವಹಾರಗಳಲ್ಲಿ ಈ ದಿನ ನಿಮಗೆ ಅಷ್ಟೊಂದು ಸಮಾಧಾನ ಇಲ್ಲ. ಎಷ್ಟೇ ಕಷ್ಟಪಟ್ಟರೂ ಕೂಡ ಆ ಕಷ್ಟಕ್ಕೆ ಸರಿಯಾಗಿ ನಿಮ್ಮ ಶ್ರಮಕ್ಕೆ ತಕ್ಕದಾದಂಥ ಒಂದು ಫಲ ಸಿಕ್ಕಲಿಲ್ವಲ್ಲ ಅನ್ನುವಂಥ ಕೊರಗು ಈ ದಿನ ನಿಮಗೆ ಕಾಡುತ್ತೆ. ಹಾಗೆ ಈ ದಿನ ಬೇರೆಯವರ ಸಾಧನೆಯನ್ನು ಹೋಲಿಕೆ ಮಾಡಿಕೊಳ್ಳುವಂಥದ್ದು ಇದೆ. ಆದರೆ ಆ ಸಾಧಕರು ಮಾಡಿರುವಂಥ ಪ್ರಯತ್ನ ಏನೋ, ಕಷ್ಟ ಏನೋ, ಯಾವ ಸಂದರ್ಭದಲ್ಲಿ ಯಾವ ತೀರ್ಮಾನವನ್ನು ತೆಗೆದುಕೊಂಡ್ರೂ ಇದು ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ಈ ದಿನ ನಿಮಗೆ ನಿಮ್ಮ ಯೋಜನೆಗಳಾಗಲಿ ನಿಮ್ಮ ಕೆಲಸ ಕಾರ್ಯಗಳಾಗಲಿ ಯಾವುದೂ ಕೂಡ ನಿಮ್ಮಂತೆ ನಡೀತಾ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕಾರಣವನ್ನು ಹುಡುಕುವಂಥ ಒಂದು ಪ್ರಯತ್ನವನ್ನು ಮಾಡಿ. ಈ ದಿನ ಕಾರಣ ಬಹಳ ಬೇಗ ನಿಮಗೆ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಸೂಕ್ತವಾದಂಥ ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ನಿಮ್ಮ ಒಂದು ಪ್ರಯತ್ನದಲ್ಲಿ ಯಶಸ್ಸನ್ನು ಕಾಣ್ತೀರಿ. ಹಾಗೆ ಈ ದಿನ ನೀವು ತಜ್ಞರ ಸಲಹೆಯನ್ನು ಪಡ್ಕೊಳ್ತೀರಿ. ಅನುಭವಸ್ಥರ ಒಂದು ಮಾರ್ಗದರ್ಶನವನ್ನು ಪಡೆದು ಮುಂದುವರಿಯುವಂಥ ಒಂದು ಸಂದರ್ಭ ಕೂಡ ಇದೆ. ಹಾಗೆ ಈ ದಿನದಲ್ಲಿ ನಿಮಗೆ ಅನುಕೂಲಕರವಾಗಿರುವಂಥ ವಾತಾವರಣ ಏನೋ ಇದೆ,
ಆದರೆ ನೀವೇ ಮಾಡುವಂಥ ಒಂದು ಸಣ್ಣ ತಪ್ಪು, ನೀವು ಕೈಯಾರ ಮಾಡಿಕೊಳ್ಳುವಂಥ ಒಂದು ತಪ್ಪಿನಿಂದ ಅಂಥ ಒಂದು ಯೋಗವನ್ನು ಕಳ್ಕೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಇದು ನಿಮಗೆ ತುಂಬ ನಿರಾಸೆಯನ್ನು ತರುತ್ತೆ. ಜಾಗ್ರತೆ. ಇನ್ನು ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಉದ್ಯೋಗದಲ್ಲಿ ಅಡೆತಡೆಗಳು ಈ ದಿನ ಇದ್ದೇ ಇರುತ್ತೆ. ಹಾಗೆ ಈ ದಿನ ಕುಟುಂಬದಲ್ಲಾಗಲಿ ಅಥವಾ ನಿಮ್ಮ ಒಡ ಹುಟ್ಟಿದವರ ಜೊತೆಯಲ್ಲಾಗಲಿ ಈ ದಿನ ಸ್ವಲ್ಪ ಮನಸ್ತಾಪಗಳು ಕೂಡ ಇದ್ದೇ ಇರುತ್ತೆ. ಹಾಗೆ ಹಣಕಾಸಿನ ವ್ಯವಹಾರಗಳನ್ನು ಈ ದಿನ ಸ್ವಲ್ಪ ಸೀಮಿತಗೊಳಿಸ್ಕೊಳ್ಬಿಡಿ, ಲಿಮಿಟ್ ಮಾಡಿ. ಹಣ ಇದೆ ಅಂತ ಖರ್ಚು ಮಾಡುವಂಥದ್ದಲ್ಲ, ಸಾಲ ಕೊಟ್ಟರೆ ಬಂದೇ ಬರುತ್ತೆ ಅನ್ನುವಂಥ ಒಂದು ಓವರ್ ಕಾನ್ಫಿಡೆನ್ಸ್ ಅನ್ನುವಂಥದ್ದಲ್ಲ, ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಈ ದಿನ ಆಪ್ತ ಸ್ನೇಹಿತರ ಜೊತೆಯಲ್ಲಿ ನಿಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಳ್ಳುವಂಥ ಒಂದು ವೇದಿಕೆ ಕೂಡ ಈ ದಿನ ಸಿಕ್ಕತ್ತೆ. ಹಾಗಾಗಿ ನಿಮಗೆ ಒಂದು ಒಳ್ಳೆಯ ಔಟ್ಲೆಟ್ ಸಿಕ್ಕುವಂಥ ಸಂದರ್ಭ ಇದು. ಹಾಗೆ ಈ ದಿನ ಒಂದು ಪ್ರವಾಸ ಮಾಡಲಿ, ಪ್ರಯಾಣ ಮಾಡಲಿ, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ತೃಪ್ತಿದಾಯಕವಾದಂಥ ದಿನ, ವ್ಯಾಪಾರಸ್ಥರಿಗೆ ಲಾಭದಾಯಕವಾದಂಥ ದಿನ. ಚಂದ್ರ ನಿಮ್ಮ ರಾಶಿಯಲ್ಲೇ ಇದ್ದಾನೆ, ನಿಮ್ಮ ರಾಶಿಯ ಅಧಿಪತಿ. ಹಾಗಾಗಿ ರಾಶಿಯಲ್ಲಿದ್ದಾಗ ಚಂದ್ರ ಉತ್ತಮ ಫಲಗಳನ್ನೇ ಕೊಟ್ಟು ಹೋಗ್ತಾನೆ. ಹಾಗಾಗಿ ಈ ದಿನ ಯಾವುದೇ ಒಂದು ವಿಚಾರದಲ್ಲಿ, ಯಾವುದೇ ಪ್ರಯತ್ನದಲ್ಲೂ ಕೂಡ ನಿಮಗೆ ಒಂದು ತೃಪ್ತಿ ಅನ್ನುವಂಥದ್ದು ಸಿಕ್ಕತ್ತೆ, ಸಂತಸ ಇದೆ. ಹಾಗೆ ಆತ್ಮೀಯ ಬಂಧುಗಳಿಂದ ಕೂಡ ಈ ದಿನ ನಿಮಗೆ ಶುಭ ಸುದ್ದಿಯೊಂದು ಸಿಕ್ಕುವಂಥದ್ದು ಕೂಡ ಇದೆ. ಇನ್ನು ದೀರ್ಘಾವಧಿಯಲ್ಲಿ ಮಾಡಿರುವಂಥ ಪ್ರಯತ್ನಗಳು ಈ ದಿನ ಒಳ್ಳೆಯ ತಿರುವನ್ನು ಪಡ್ಕೊಳ್ಳುತ್ತೆ, ಒಳ್ಳೆಯ ಫಲವನ್ನು ತಂದುಕೊಡುತ್ತೆ. ಹಾಗಾಗಿ ನಿಮಗೆ ಒಂದಂತೂ ಖಾತ್ರಿ ಆಗುತ್ತೆ, ಈ ದಿನ ಕಷ್ಟಪಟ್ಟರೆ ಇವತ್ತಲ್ಲ ನಾಳೆ ಒಳ್ಳೆಯ ಫಲ ಸಿಕ್ಕೇ ಸಿಕ್ಕತ್ತೆ. ಆದರೆ ಆ ಕಷ್ಟವನ್ನು, ಆ ಕೆಲಸವನ್ನು ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ, ಒಂದು ಕನ್ಸಿಸ್ಟೆನ್ಸಿ ಇಟ್ಕೊಂಡು ಮಾಡಬೇಕು ಅನ್ನುವಂಥ ಸತ್ಯ ಈ ದಿನ ನಿಮಗೆ ಗೊತ್ತಾಗುತ್ತೆ. ಅದನ್ನು 4 ಜನರಿಗೆ ಹೇಳುವಂಥ ಒಂದು ಪ್ರಯತ್ನ ಕೂಡ ಆಗುತ್ತೆ. ಹಾಗೆ ಈ ದಿನ ದೊಡ್ಡ ಮೊತ್ತದ ಆರ್ಥಿಕ ವ್ಯವಹಾರವನ್ನು ಮಾಡುವಂಥ ಒಂದು ಉತ್ಸಾಹ ಕೂಡ ಇರುತ್ತೆ. ಹಾಗಾಗಿ ವಸ್ತುಗಳ ಖರೀದಿ ಇರ್ಬೋದು, ಇನ್ವೆಸ್ಟ್ಮೆಂಟ್ ಇರ್ಬೋದು, ಇಂಥ ವಿಚಾರಗಳಲ್ಲಿ ತುಂಬ ಉತ್ತಮವಾದಂಥ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಪತ್ನಿ ಅಥವಾ ನಿಮ್ಮ ಪತಿ ಇವರ ಸಹಾಯವನ್ನು, ಸಹಕಾರವನ್ನು, ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಯಾರೇ ಈ ದಿನ ನಿಮಗೆ ಸಲಹೆ ಕೊಟ್ಟರೂ ಕೂಡ ಅದನ್ನು ಒಮ್ಮೆ ಪರಿಶೀಲನೆ ಮಾಡಿ. ಏಕೆಂದರೆ ಅದರಲ್ಲಿ ಏನೋ ಒಂದು ಅರ್ಥ ಇದೆ, ನಿಮ್ಮ ಒಂದು ವೀಕ್ನೆಸ್ ಅದರಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಅದಕ್ಕೆ ಒಂದು ಪರಿಹಾರವನ್ನು ಹುಡುಕೊಳ್ಬೇಕು. ಆಗ ಒಂದು ಪರ್ಫೆಕ್ಷನ್ಗೆ ನೀವು ಹತ್ತಿರ ಇದ್ದೇ ಇರ್ತೀರಿ. ಇದನ್ನು ಈ ದಿನ ಪ್ರಯತ್ನಪೂರ್ವಕವಾಗಿ ಮಾಡಬೇಕಾಗತ್ತೆ. ಇನ್ನು ಈ ದಿನ ನೆರೆಹೊರೆಯವರೊಂದಿಗೆ ಸಾಧಾರಣವಾದಂಥ ಸಂಬಂಧ ಇರುತ್ತೆ, ಆದರೆ ಅದನ್ನು ಸ್ವಲ್ಪ ಆಕ್ಟಿವೇಟ್ ಮಾಡಿಕೊಳ್ಳಿ. ಒಳ್ಳೆಯ ಮಾತು, ಒಳ್ಳೆಯ ಒಂದು ನಡತೆ, ಇದರಿಂದ ಹೆಚ್ಚು ಜನರನ್ನು ಆಕರ್ಷಣೆ ಮಾಡುವಂಥ ಒಂದು ವ್ಯಕ್ತಿತ್ವ ನಿಮ್ಮಲ್ಲಿದೆ. ಹಾಗಾಗಿ ಮನಸ್ಸಿದ್ದರೆ ಮಾರ್ಗಾಂತರಲ್ಲ, ಅದರಂತೆ ಈ ದಿನ ನೀವು ನಿಮ್ಮ ಉಪಕ್ರಮವನ್ನು ಅನುಸರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದಕ್ಕಾಗಿಯೇ ಪ್ರಮುಖ ಕಾರ್ಯಗಳನ್ನು ಮೊದಲ ಭಾಗದಲ್ಲಿ ಪೂರ್ಣಗೊಳಿಸುವಂಥ ಒಂದು ಪ್ರಯತ್ನ ಮಾಡಿ. ಅರ್ಧಂಬರ್ಧ ಆಗಿರುವಂಥ ಕೆಲಸ ಕಾರ್ಯಗಳನ್ನು ಈ ದಿನ ಮೊದಲು ಕೈಗೆತ್ತಿಕೊಳ್ಬೇಕು. ಇದು ಈ ದಿನ ನಿಮ್ಮ ಪ್ರಿಯಾರಿಟಿ ಆಗಿರಬೇಕು. ನಂತರ ಹೊಸ ಕಾರ್ಯಗಳ ಬಗ್ಗೆ, ಹೊಸ ಯೋಜನೆಗಳ ಬಗ್ಗೆ ಗಮನ ಕೊಡಬೇಕಾಗುತ್ತೆ. ಹಾಗೆ ಈ ದಿನ ಹಣಕಾಸಿನ ವಿಚಾರದಲ್ಲಿ ಮಾಡುವಂಥ ಪ್ರಯತ್ನಗಳೇನಿದೆ ಅದು ಅಷ್ಟೊಂದು ಫಲವನ್ನು ಕೊಡಲ್ಲ. ಏಕೆಂದರೆ ಅದರಲ್ಲಿ ಏನೋ ಒಂದು ಕೊರತೆ, ಅದರಲ್ಲಿ ಏನೋ ಒಂದು ಹಿನ್ನಡೆ ಉಂಟಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಕ್ಕಾಗಿಯೇ ಯಾರನ್ನೋ ನಂಬಿ ಹಣದ ವ್ಯವಹಾರವನ್ನು ಮಾಡಬೇಡಿ. ಹಣ ನಿಮ್ಮ ಕೈಯಲ್ಲಿತ್ತ ವ್ಯವಹಾರ ಮಾಡಿ. ಹಾಗಾಗಿ ನಿರೀಕ್ಷೆ ಮಾಡಿಕೊಂಡು ವ್ಯವಹಾರ ಮಾಡುವಂಥದ್ದು ಈ ದಿನ ಬೇಡ. ಹಾಗೆ ಈ ದಿನದ ಕೆಲಸ ಕಾರ್ಯಗಳು ಕೂಡ ನಿಮಗೆ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕಾಗಿಯೇ ಈ ಕೆಲಸ ಆಗಲಿ, ಇದರ ಫಲಿತಾಂಶ ಸಿಕ್ಕಲಿ, ನಂತರ ಹೀಗೆ ಮಾಡೋಣ ಹಾಗೆ ಮಾಡೋಣ ಅನ್ನುವಂಥ ಒಂದು ಉದ್ದೇಶಿತ ಯೋಜನೆಗಳೇನಾದರೂ ಇದ್ದರೆ ಅದರಲ್ಲಿ ಕಾಲಕಾಲಕ್ಕೆ ಬದಲಾವಣೆಗಳನ್ನು ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ಈ ದಿನ ಸ್ವಲ್ಪ ಫ್ಲೆಕ್ಸಿಬಲ್ ಆಗೇ ಇರಿ. ಹಾಗೆ ಈ ದಿನ ಆದಾಯಕ್ಕಿಂತ ಖರ್ಚು ಹೆಚ್ಚಾಗುವಂಥದ್ದು ಇದೆ.
ಏಕೆಂದರೆ ನಿಮ್ಮ ವ್ಯಾಪಾರ ಅಷ್ಟೊಂದು ಪ್ರಗತಿದಾಯಕವಾಗಿರಲ್ಲ. ನಿಮ್ಮ ವ್ಯವಹಾರಗಳಲ್ಲೂ ಕೂಡ ಈ ದಿನ ನೀವು ಸಾಕಷ್ಟು ಅನುಭವವನ್ನು ಪಡ್ಕೊಂಡಿಲ್ಲ. ಅದಕ್ಕಾಗಿಯೇ ಹಿನ್ನಡೆ, ಅದಕ್ಕಾಗಿಯೇ ಖರ್ಚು ವೆಚ್ಚಗಳು ಜಾಸ್ತಿ. ಇನ್ನು ಈ ದಿನ ಅಪರಿಚಿತರಿಂದ ಸ್ವಲ್ಪ ಕಿರಿಕಿರಿಗಳು ಉಂಟಾಗುವಂಥ ಸಾಧ್ಯತೆ ಇದೆ. ಎಲ್ಲೋ ಪ್ರಯಾಣ ಮಾಡ್ತೀರಿ, ಮಾರ್ಗ ಮಧ್ಯದಲ್ಲಿರ್ಬೋದು ಅಥವಾ ಎದುರಿನಿಂದ ಬರುವಂಥ ವಾಹನದ ಬಗ್ಗೆ ಇರ್ಬೋದು, ಈ ದಿನ ಸ್ವಲ್ಪ ಅಸಮಾಧಾನ. ಇದು ಈ ಮಾತಿನ ಚಕಮಕಿಗೆ ಕಾರಣವಾಗುವಂಥದ್ದು ಇದೆ. ಅದಕ್ಕಾಗಿ ಅಂಥ ವಾದ ವಿವಾದಗಳು ಬಂದರೆ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಹಾಗೆ ಈ ದಿನದಲ್ಲಿ ನಿಮ್ಮ ಆಪ್ತ ಸ್ನೇಹಿತರ ಜೊತೆಯಲ್ಲೂ ಕೂಡ ವಿವಾದಗಳಿಂದ ತಪ್ಪಿಸಿಕೊಳ್ಳುವಂಥದ್ದು ತುಂಬ ಉತ್ತಮ. ಹಾಗೆ ಇನ್ನೊಬ್ಬರಲ್ಲಿ ಇರುವಂಥ ತಪ್ಪುಗಳನ್ನು ಹುಡುಕ್ಲಿಕ್ಕೆ ಈ ದಿನ ಹೋಗಬೇಡಿ. ಹಾಗಾಗಿನೇ ಎಲ್ಲರಲ್ಲಿ ನಂಬಿಕೆಯನ್ನು ಇಟ್ಟು, ವಿಶ್ವಾಸ ಇಟ್ಟು, ಎಷ್ಟು ಬೇಕೋ ಅಷ್ಟೇ ಅವರ ಸಹಾಯವನ್ನು ನಿರೀಕ್ಷೆ ಮಾಡ್ತಾ ಸ್ವಲ್ಪ ಪ್ರಾಕ್ಟಿಕಲ್ಲಾಗಿ ಇರುವಂಥ ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಸಮಯ ಚೆನ್ನಾಗಿದೆ, ಟೈಮ್ ಚೆನ್ನಾಗಿದೆ, ಅದಕ್ಕೆ ಅದೃಷ್ಟ ಇದೆ. ನಿಮ್ಮ ಪ್ರಯತ್ನದಲ್ಲಿ ಒಳ್ಳೆಯ ಫಲಗಳು ಕೂಡ ಇದೆ. ಈ ದಿನ ನಿಮ್ಮ ಜವಾಬ್ದಾರಿಯ ಕೆಲಸ ಕಾರ್ಯಗಳನ್ನು ನೀವು ಬಹಳ ಯಶಸ್ವಿಯಾಗಿ ನಿರ್ವಹಣೆ ಮಾಡ್ತೀರಿ. ಕೆಲವೊಂದು ಸಂದರ್ಭದಲ್ಲಿ ತುಂಬ ಕ್ಯೂರಿಯಾಸಿಟಿ ಇದೆ, ತುಂಬ ತುದಿಗಾಲಿನಲ್ಲಿ ನಿಲ್ಲುವಂಥ ಸಾಧ್ಯತೆಗಳು ಕೂಡ ಈ ದಿನ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಪ್ರಯತ್ನದಲ್ಲಿ, ನಿಮ್ಮ ದೃಷ್ಟಿಯಲ್ಲಿ ಅಥವಾ ನಿಮ್ಮ ಗುರಿಯನ್ನು ತಲುಪಬೇಕು ಅನ್ನುವಂಥ ಒಂದು ಹಠದ ಧೋರಣೆಯಲ್ಲಿ ಉತ್ತಮವಾದಂಥ ಅವಕಾಶಗಳು ಸಿಕ್ಕತ್ತೆ ನಿಮಗೆ. ಹಾಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅನುಕೂಲಕರವಾದಂಥ ಒಂದು ಪರಿಸ್ಥಿತಿ ಇದೆ. ಹಣಕಾಸಿನ ಪರಿಸ್ಥಿತಿ ಆಶಾದಾಯಕವಾಗಿರುತ್ತೆ. ಕೈಗೊಂಡ ವ್ಯವಹಾರದಲ್ಲಿ ಹಠಾತ್ತಾಗಿ ಯಶಸ್ಸನ್ನು ಪಡ್ಕೊಳ್ತೀರಿ. ನೀವು ಇಂಥವರು ಸಹಾಯ ಮಾಡಲ್ಲ ಅಂತ ಹೇಳ್ತಿರಲ್ಲ, ಅಂಥವರೇ ಈ ದಿನ ನಿಮಗೆ ಸಹಾಯವನ್ನು ಕೂಡ ಮಾಡ್ತಾರೆ. ಹಾಗಾಗಿ ಶತ್ರುಗಳು ಕೂಡ ಮಿತ್ರರಾಗಿ ಇರುವಂಥ ಸಂದರ್ಭ ಇದು. ಇನ್ನು ವೃತ್ತಿಪರ ಉದ್ಯೋಗದಲ್ಲಿ, ನಿಮ್ಮ ಸ್ವಂತ ಬಿಸ್ನೆಸ್ಸಲ್ಲಿ ನಿಮ್ಮ ಒಂದು ಪ್ರಯತ್ನಕ್ಕೆ ತಕ್ಕದಾದಂತಹ ಫಲ, ಕೆಲವೊಮ್ಮೆ ಪ್ರಯತ್ನಕ್ಕೂ ಮೀರಿದಂತಹ ಫಲವನ್ನು ಪಡ್ಕೊಳ್ಳುವಂಥ ಅವಕಾಶ ಈ ದಿನ ಇದೆ. ಹಾಗಾಗಿ ಈ ದಿನ ಅಮೂಲ್ಯವಾದಂಥ ಸಮಯ ಸಿಕ್ಕತ್ತೆ. ಅದು ನಿಮ್ಮ ಜೀವನದಲ್ಲೇ ಒಂದು ಒಳ್ಳೆಯ, ಒಂದು ದೊಡ್ಡ ಮಟ್ಟದ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೂ ಕೂಡ ಅವಕಾಶವನ್ನು ಕೊಡುತ್ತೆ. ಎಲ್ಲದಕ್ಕೂ ಕೂಡ ನಿಮಗೆ ಈ ದಿನ ಸಮಯ ಮುಖ್ಯ. ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್. ಹಾಗೆ ದೊಡ್ಡವರು ಹೇಳ್ತಾರಲ್ಲ, ಟೈಮ್ ಈಸ್ ಮನಿ ಅನ್ನುವಂಥದ್ದು. ಹಾಗಾಗಿ ಸಮಯ ವ್ಯರ್ಥ ಮಾಡದೆ ಈ ದಿನ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡ್ಬಿಡಿ, ಒಳ್ಳೆಯದಾಗತ್ತೆ. ಇನ್ನು ವ್ಯವಹಾರಗಳಲ್ಲಿ ಈ ದಿನ ನಿಮ್ಮ ಕುಟುಂಬಸ್ಥರ ಒಂದು ಸಲಹೆ ಕೂಡ ಇದೆ. ನೀವು ತೆಗೆದುಕೊಳ್ಳುವಂಥ ತೀರ್ಮಾನದಲ್ಲಿ ಅವರ ಪಾತ್ರ ಕೂಡ ಬಹಳ ಅದ್ಭುತವಾಗಿದೆ. ಹಾಗೆ ಈ ದಿನದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಇರುವಂಥವ್ರಿಗೆ ಹೆಚ್ಚಿನ ಪ್ರಗತಿ ಕೂಡ ಇರುವಂಥದ್ದು. ಹಾಗೆ ಮನೆಯಲ್ಲಿ ನೋಡಿ, ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ಕುಟುಂಬಸ್ಥರ ಪರವಾಗಿ ನೀವು ವಾದ ಮಾಡಲಿಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ಒತ್ತಡವನ್ನು ತಂದುಕೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಎಲ್ಲವೂ ಸರಿ ಇದೆ ಅಂದಾಗ ಎಲ್ಲೋ ಒಂದು ಕಡೆ ಸಣ್ಣ ಕೊರತೆ ಕಾಣಿಸುತ್ತೆ. ಇನ್ನು ಜಾಣತನ ಇದೆ, ಆದರೆ ತುಸು ಕೋಣತನ ಕೂಡ ಇರುವಂಥದ್ದು ಇರುತ್ತೆ. ಅತಿಯಾದ ಆತ್ಮವಿಶ್ವಾಸವನ್ನು ಇಟ್ಕೊಳ್ಬೇಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮೃತ್ಯುಂಜಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಇನ್ನು ಸುಬ್ರಹ್ಮಣ್ಯ ಕರಾವಲಂಬ ಸ್ತೋತ್ರವನ್ನು ಕೂಡ ಹೇಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಸೃಜನಾತ್ಮಕವಾದಂತಹ ದಿನ, ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡುವಂಥ ದಿನ. ನಿಮ್ಮಲ್ಲಿರುವಂಥ ಒಂದು ಟ್ಯಾಲೆಂಟು, ನಿಮ್ಮ ಪ್ರತಿಭೆ ಈ ದಿನ ಅದ್ಭುತವಾದಂತಹ ಹೆಸರನ್ನು ನಿಮಗೆ ತಂದು ಕೊಡುತ್ತೆ. ಹಾಗೆ ಕೆಲಸ ಕಾರ್ಯಗಳನ್ನು ತುಂಬ ಪರಿಣಾಮಕಾರಿಯಾಗಿ ನಿಭಾಯಿಸ್ತೀರಿ. ಅಂದರೆ ಆರ್ಡಿನರಿಯಾಗಿ ಕೆಲಸ ಆಗಲ್ಲ, ಎಕ್ಸ್ಟ್ರಾ ಆರ್ಡಿನರಿಯಾಗಿ ಆಗುವಂಥದ್ದು. ಏಕೆಂದರೆ ನಿಮ್ಮ ಯೋಚನಾ ಲಹರಿ ಈ ದಿನ ತುಂಬ ವಿಭಿನ್ನವಾಗಿರುತ್ತೆ. ಲ್ಯಾಟ್ರಲ್ ಥಿಂಕಿಂಗ್ ಬಹಳ ಚೆನ್ನಾಗಿದೆ ಈ ದಿನದಲ್ಲಿ. ಹಾಗಾಗಿನೇ ಬರುವಂಥ ಅವಕಾಶಗಳನ್ನು ತುಂಬ ಚೆನ್ನಾಗಿ ಬಳಸ್ಕೊಳ್ತೀರಿ. ಹಾಗೆ ಶಿಕ್ಷಣ ಕ್ಷೇತ್ರದಲ್ಲಿರುವಂಥವರು, ವಿದ್ಯಾರ್ಥಿಗಳು ಈ ದಿನದ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳಿ. ನಿಮ್ಮಲ್ಲಿರುವಂಥ ಒಂದು ಶ್ರಮ, ನಿಮ್ಮಲ್ಲಿರುವಂಥ ಒಂದು ಪ್ರತಿಭೆ, ಇದನ್ನು ಸರಿಯಾದ ರೀತಿಯಲ್ಲಿ ಇನ್ವೆಸ್ಟ್ ಮಾಡಿ. ಒಳ್ಳೆಯ ಫಲಿತಾಂಶ ನಿಮಗೆ ಮುಂದೆ ಸಿಕ್ಕತ್ತೆ. ಹಾಗೆ ಈ ದಿನ ದೂರದ ಸಂಬಂಧಿಕರ ಭೇಟಿ ನಿಮ್ಮ ಮನಸ್ಸಿಗೆ ತುಂಬ ಸಂತೋಷವನ್ನು ತರುತ್ತೆ. ಇಲ್ಲಿ ಉಭಯ ಕುಶಲೋಪರಿಗಳ ಜೊತೆಗೆ
ನೀವು ನಿಮ್ಮ ಜವಾಬ್ದಾರಿ ಏನು ಅದನ್ನು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇಲ್ಲಿ ಆಗತ್ತೆ. ಹಾಗೆ ಈ ದಿನ ಪ್ರಮುಖ ಕೆಲಸ ಕಾರ್ಯಗಳನ್ನು ನಿಮ್ಮ ಕುಟುಂಬಸ್ಥರ ನೆರವಿನಿಂದ ಮುಂದುವರಿಸುವಂಥದ್ದು ಕೂಡ ಇದೆ. ಇದು ಯಶಸ್ಸಿನ ಮೊದಲ ಮೆಟ್ಟಿಲು. ಏಕೆಂದರೆ ಕೆಲಸ ಕಾರ್ಯಗಳನ್ನು ನೀವೊಬ್ಬರೇ ನಿರ್ವಹಣೆ ಮಾಡೋಕ್ಕಾಗಲ್ಲ, ಅದಕ್ಕೆ ಬೆಂಬಲ ಬೇಕೇ ಬೇಕು. ಅದು ನಿಮ್ಮ ಕುಟುಂಬಸ್ಥರೇ ಕೊಟ್ಟರೆ ಅದಕ್ಕೆ ಇನ್ನೂ ಒಂದು ಬಲ ಇದ್ದೇ ಇರುತ್ತೆ. ಹಾಗಾಗಿನೇ ಮನೆ ಗೆದ್ದು ಮಾರು ಗೆಲ್ಲು ಅನ್ನೋವಂಥದ್ದು ಹಿರಿಯರ ಮಾತು. ಮನೆಯನ್ನು ಮೊದಲು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ನಂತರ ನೆರೆಹೊರೆಯವರನ್ನು, ನಿಮ್ಮ ಸಮಾಜವನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಒಂದು ಪ್ರಯತ್ನ ಆಗಬೇಕು. ಅಂತಹ ಪ್ರಯತ್ನದಲ್ಲಿ ಈ ದಿನ ತುಂಬ ಯಶಸ್ಸಿದೆ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರಿಂದ ಕೂಡ ಸಂದರ್ಭೋಚಿತವಾಗಿ ಸಮಯೋಚಿತವಾದಂತಹ ಸೂಕ್ತವಾದಂತಹ ಸಹಾಯ ನಿಮಗೆ ಸಿಕ್ಕತ್ತೆ. ಹಾಗಾಗಿನೇ ಈ ದಿನ ನಿಮಗೆ ಉತ್ತಮ ಫಲಗಳು ಸಿಕ್ಕುವಂಥದ್ದು, ಆತ್ಮವಿಶ್ವಾಸ ಕೂಡ ಹೆಚ್ಚಾಗಿರುವಂಥ ಸಂದರ್ಭ ಇದೆ. ಇದನ್ನು ಮುಂದುವರಿಸಿ. ಆದರೆ ಯಾವುದಕ್ಕೂ ಕೂಡ ಸ್ವಲ್ಪ ತಾಳ್ಮೆಯಿಂದ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾವಿಷ್ಣುವನ್ನು ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಈ ದಿನ ನೀವು ಮಾಡುವಂಥ ಆಲೋಚನೆಗಳು ಅಸ್ಥಿರವಾಗಿರುತ್ತೆ. ಒಂದು ಫಿಕ್ಸ್ಡ್ ಅನ್ನುವಂಥದ್ದಿಲ್ಲ. ಮನಸ್ಸು ಚಂಚಲವಾಗಿರುವಾಗ ಯಾವ ತೀರ್ಮಾನ ಬಂದರೆ ಆ ತೀರ್ಮಾನ, ಯಾವ ಕಡೆಗೆ ಗಾಳಿ ಬೀಸುತ್ತೋ ಆ ಕಡೆಗೆ ನಿಮ್ಮ ಪ್ರಯಾಣ. ಹಾಗಾಗಿ ಈ ದಿನ ಸ್ವಲ್ಪ ಚಂಚಲವಾದಂಥ ಮನಸ್ಸಿರುತ್ತೆ. ಅದನ್ನು ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ತುಂಬ ಮುಖ್ಯವಾಗುತ್ತೆ. ಏಕೆಂದರೆ ನಿಮ್ಮ ಉದ್ದೇಶಿತ ಗುರಿ ಈ ದಿನ ಈಡೇರಲ್ಲ. ಹಾಗಾಗಿನೇ ಮನೆಯ ಹೊರಗೂ ಕೂಡ ಸಮಸ್ಯೆಗಳಿದೆ, ಮನೆಯ ಒಳಗೂ ಕೂಡ ಈ ದಿನ ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ದೇ ಇರುತ್ತೆ. ಇದನ್ನು ನಿಭಾಯಿಸಬೇಕು ಅಂತ ಹೇಳಿದ್ರೆ 2 ವಿಚಾರ ನಿಮಗೆ ಬೇಕು. ಒಂದು ಧೈರ್ಯ, ಇನ್ನೊಂದು ಆತ್ಮವಿಶ್ವಾಸ ಮತ್ತು ತಾಳ್ಮೆ. ಹಾಗೆ ಈ ದಿನದಲ್ಲಿ ಹಠಾತ್ತಾಗಿ ಪ್ರಯಾಣದ ಸೂಚನೆಗಳು ಇರುವಂಥ ಸಂದರ್ಭ ಇದೆ. ಸ್ವಲ್ಪ ಜಾಗ್ರತೆ. ಇನ್ನು ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಗೊಂದಲಮಯವಾದಂತಹ ಒಂದು ವಾತಾವರಣ ಇದೆ. ಆ ಸನ್ನಿವೇಶವನ್ನು ಜ್ಞಾಪಿಸ್ಕೊಂಡ್ರೆ ನಿಮಗೆ ಈ ದಿನ ಕಿರಿಕಿರಿ ಉಂಟಾಗುತ್ತೆ. ಅದರಲ್ಲೂ ಈ ಸಹೋದ್ಯೋಗಿಗಳ ಮಿತ್ರರ ಒಂದು ಕಾಟವೇ ಈ ದಿನ ಇರುವಂಥದ್ದು. ಹಾಗಾಗಿ ತಿಳಿದೋ ತಿಳಿಯದೆಯೋ ಈ ದಿನ ನಿಮ್ಮ ಮಿತ್ರರು ಕೊಡುವಂತಹ ಒಂದು ತೊಂದರೆಯನ್ನು ನೀವು ಅನುಭವಿಸಬೇಕಾಗತ್ತೆ. ಇದರಿಂದ ನೆಮ್ಮದಿ ಕಡಿಮೆ. ಯಾಕೆಂದರೆ ಒತ್ತಡದ ವಾತಾವರಣ ಆ ಸಂದರ್ಭದಲ್ಲಿ ಇರುತ್ತೆ ನಿಮಗೆ. ಇನ್ನು ಯಾವುದೇ ಒಂದು ಸಮಸ್ಯೆಯನ್ನು ಕೂಡ ಸ್ವಲ್ಪ ಧೈರ್ಯದಿಂದ ಎದುರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಒಂದು ಸಮಸ್ಯೆ ಅಂದರೆ ಪರಿಹಾರ ಇದ್ದೇ ಇರುತ್ತೆ. ಇದು ಪಾಸಿಟಿವ್ ಆಗಿ ನೀವು ಆಲೋಚನೆ ಮಾಡಬೇಕಾಗಿರುವಂಥ ವಿಚಾರಗಳು. ಹಾಗೆ ಈ ದಿನ ನಿಮ್ಮ ಹೆಸರು ಹಾಳು ಮಾಡುವಂಥ ರಹಸ್ಯ ತಂತ್ರಗಳ ಬಗ್ಗೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಯಾರೋ ಒಬ್ಬರು ಹತ್ತಿರದ ವೈರಿ, ಹಿತಶತ್ರು ನಿಮ್ಮ ಹೆಸರನ್ನು ಹಾಳು ಮಾಡುವಂಥದ್ದು, ನಿಮ್ಮ ಹೆಸರಿಗೆ ಮಸಿ ಬಳಿಯುವಂಥ ಒಂದು ಪ್ರಯತ್ನದಲ್ಲಿದ್ದಾರೆ. ಅಂಥವರನ್ನು ಈ ದಿನ ಗುರುತಿಸಬೇಕು. ಆದಷ್ಟು ದೂರ ಇಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಆದಾಯದಲ್ಲಿ ಯಾವುದೇ ಏರಿಕೆ ಅನ್ನುವಂಥದ್ದು ಇರಲ್ಲ. ಹಾಗೆ ತೊಂದರೆಗಳು ಕೂಡ ಸಾಕಷ್ಟು ಇಲ್ಲ, ಅದನ್ನು ನಿಭಾಯಿಸ್ಕೊಳ್ತೀರಿ. ಆದರೆ ಹಣಕಾಸಿನ ವಿಚಾರದಲ್ಲಿ ಹೊಸ ಸಾಲವಾಗಿ ಹಣವನ್ನು ತರುವಂಥ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇದ್ಬಿಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರೋದ್ರಿಂದ ಮಿಶ್ರ ಫಲಗಳ ಯೋಗ ಇರುತ್ತೆ. ಮನಸ್ಸಿಗೆ ಈ ದಿನ ತುಂಬ ಒತ್ತಡ ಇರುತ್ತೆ. ಏನೋ ಮನಸ್ಸು ಭಾರವಾಗಿ ಈ ದಿನ ಇರುವಂಥದ್ದು. ಯಾವುದೇ ಕೆಲಸ ಮಾಡಲಿಕ್ಕೂ ಕೂಡ ಈ ದಿನ ಮನಸ್ಸು ಇಲ್ಲ. ಯಾವ ಕೆಲಸವನ್ನು ಮಾಡಬೇಕು ಅನ್ನುವಂಥ ಒಂದು ನಿಖರತೆ ಇಲ್ಲ, ಸ್ಪಷ್ಟತೆ ಇಲ್ಲ. ಹಾಗಾಗಿನೇ ಈ ದಿನದ ಬದುಕು ನಿಮಗೆ ಸ್ವಲ್ಪ ಗೊಂದಲಮಯವಾಗಿರುತ್ತೆ, ಗೋಜಲಾಗಿರುತ್ತೆ. ಹಾಗೆ ಪ್ರಮುಖ ಕಾರ್ಯಗಳನ್ನು ಬಹಳ ವಿಳಂಬವಾಗಿ ಪೂರ್ಣಗೊಳಿಸುವಂಥದ್ದು. ಏಕೆಂದರೆ ಅಂಥ ಒಂದು ಸೀರಿಯಸ್ನೆಸ್ ಎಷ್ಟಿದೆ ಅನ್ನುವಂಥದ್ದು ನಿಮ್ಮ ಮನಸ್ಸಿಗೆ ಗೊತ್ತಾಗಲ್ಲ. ಯಾವುದು ಸರಿ ಯಾವುದು ತಪ್ಪು ಅನ್ನೋಂಥ ನಿರ್ಧಾರವನ್ನು ಮಾಡಬೇಕಿದ್ರೂ ಕೂಡ ಈ ದಿನ ಸ್ವಲ್ಪ ಕಷ್ಟಪಡಬೇಕು. ಯಾರೋ ಒಬ್ಬರು ಸಹಾಯಕ್ಕೆ ನಿಲ್ಲಬೇಕು. ಹಾಗಾಗಿ ಸಾಧಕ ಬಾಧಕಗಳನ್ನು ಈ ದಿನ ಬೇರೆಯವರಿಂದ ತಿಳ್ಕೊಂಡು ನೀವು ಮುಂದುವರಿಬೇಕಾಗತ್ತೆ. ನೋಡಿ, ಎಲ್ಲರಿಗೂ ನೀವೇ ಬುದ್ಧಿವಾದ ಹೇಳುವಂಥವ್ರು ಈ ದಿನ ನಿಮಗೆ ಒಂದು ಬುದ್ಧಿವಾದವನ್ನು ಹೇಳುವಂಥವರು ಅಗತ್ಯವಾಗಿ ಬೇಕಾಗತ್ತೆ. ಹಾಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಒಂದು ಪ್ರತಿಭೆಯನ್ನು, ನಿಮ್ಮ ಒಂದು ಚಾತುರ್ಯವನ್ನು ತೋರಿಸಲಿಕ್ಕೆ ಒಂದು ಒಳ್ಳೆಯ ಅಭಿಪ್ರಾಯ ಇದೆ ಅನ್ನುವಂಥದ್ದನ್ನು ಪ್ರೂವ್ ಮಾಡಲಿಕ್ಕೆ ಅವಕಾಶ ಒಂದು ಸಿಕ್ಕತ್ತೆ.
ಅದನ್ನು ಸಮರ್ಥವಾಗಿ ಬಳಸ್ಕೊಳ್ಳಿ. ಆದರೆ ಈ ದಿನ ಕುಟುಂಬಸ್ಥರ ಮಧ್ಯದಲ್ಲಿ ವಿನಾಕಾರಣ ವಿವಾದಗಳನ್ನು ಉಂಟು ಮಾಡಿಕೊಳ್ಬೇಡಿ. ಇದು ಮನಸ್ಸಿಗೆ ಸ್ವಲ್ಪ ಒತ್ತಡವನ್ನು ತರುತ್ತೆ, ನೋವನ್ನು ಕೂಡ ತರುತ್ತೆ. ಹಾಗೆ ಈ ಕಾರ್ಯ ವಿಳಂಬ ಆದಾಗ, ಕಾರ್ಯಗಳಿಗೆ ಅಡಚಣೆಗಳು ಉಂಟಾದಾಗ ಈ ದಿನ ಅದಕ್ಕೆ ಮೂಲವಾಗಿ ಏನು ಕಾರಣ ಇದೆ ಅನ್ನುವಂಥದ್ದನ್ನು ಕಂಡುಕೊಳ್ಬೇಕಾಗತ್ತೆ. ಹಾಗಾಗಿ ಬೇರೆಯವರ ಮೇಲೆ ದೋಷಾರೋಪಣೆಯನ್ನು ಮಾಡುವಂಥದ್ದನ್ನು ಬಿಟ್ಟು ಪ್ರಾಕ್ಟಿಕಲ್ಲಾಗಿ ಏನು ಕಾರಣ, ಅದಕ್ಕೆ ಪರಿಹಾರ ಏನು, ಯಾವ ರೀತಿಯಲ್ಲಿ ಅದನ್ನು ನಿವಾರಣೆ ಮಾಡಿಕೊಳ್ಬೇಕು, ಇಂಥದ್ರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ. ಹಾಗೆ ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ನಿರಾಶಾದಾಯಕವಾದಂಥ ಒಂದು ವಾತಾವರಣ ಇದೆ. ಹಣಕಾಸಿನ ವಿಚಾರದಲ್ಲಿ ಖರ್ಚುಗಳು ಹೆಚ್ಚಾಗುತ್ತೆ. ಆದಾಯದ ಮೂಲವನ್ನು ಹೆಚ್ಚಿಸಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ಳಿ, ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. 7ನೇ ಮನೆಯಲ್ಲಿ ಚಂದ್ರ ಇದ್ದರೆ ಮನಸ್ಸಿಗೆ ಸಮಾಧಾನ. ಹೇಗೋ ನೋಡಿ ಯಾರೋ ಒಬ್ಬರು ನಿಮ್ಮ ಜೊತೆಯಲ್ಲಿದ್ದು ನಿಮ್ಮ ಸಹಾಯಕ್ಕೆ ನಿಲ್ತಾರೆ. ಭಾಳ ಕಂಫರ್ಟಬಲ್ ಆಗಿರುವಂಥ ಒಂದು ಜೀವನ ಕ್ರಮ ಇದೆ. ಹಾಗೆ ಸಮಾಜದಲ್ಲಿ ನಿಮಗೆ ವಿಶೇಷ ಗೌರವ ಸಿಕ್ಕುವಂಥದ್ದು ಈ ದಿನ. ಹಾಗೆ ಕುಟುಂಬಿಕ ವ್ಯವಹಾರಗಳಲ್ಲಿ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಂದರ್ಭ. ಕುಟುಂಬಸ್ಥರು ನಿಮ್ಮ ಜೊತೆಗಿರ್ತಾರೆ. ಅಲ್ಲಿ ನಿಮ್ಮ ಮುಂದಿನ ಆಗು ಹೋಗುಗಳ ಬಗ್ಗೆ ಒಂದು ಚರ್ಚೆ ನಡೆಯುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಈ ದಿನ ಒಂದು ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳಲ್ಲೂ ಕೂಡ ಅಧಿಕಾರಿಗಳು ನಿಮಗೆ ಸಹಾಯಕರಾಗಿ ನಿಲ್ತಾರೆ. ಹಾಗಾಗಿ ಅವರ ಮಾರ್ಗದರ್ಶನದಿಂದ, ಅವರ ಸಹಕಾರದಿಂದ ಈ ದಿನದ ಕೆಲಸ ಕಾರ್ಯಗಳು ಬಹಳ ವಿಶೇಷವಾದ ಪ್ರಗತಿಯನ್ನು ಪಡ್ಕೊಳ್ಳುತ್ತೆ. ಇನ್ನು ಈ ದಿನದಲ್ಲಿ ಅಧಿಕಾರಿ ವರ್ಗದವರಿಂದ ಕೂಡ, ರಾಜಕಾರಣಿಗಳಿಂದ ಕೂಡ ಈ ದಿನ ಒಂದು ಉಡುಗೊರೆಯನ್ನು, ಯಾವುದೋ ಒಂದು ವಸ್ತುವನ್ನು, ಯಾವುದೋ ಒಂದು ಸಲಹೆ ಬಹಳ ಅಮೂಲ್ಯವಾಗಿರುವಂಥದ್ದು ಇದು ನಿಮಗೆ ಈ ದಿನ ಸಿಕ್ಕುವಂತಹ ಸಾಧ್ಯತೆಗಳು ಕೂಡ ಇದೆ. ಇನ್ನು ನಿರುದ್ಯೋಗದ ಪ್ರಯತ್ನಗಳು ಹೆಚ್ಚು ಧನಾತ್ಮಕವಾಗಿರುತ್ತೆ. ಆದರೆ ನಿರುದ್ಯೋಗಿಗಳಿಗೆ ಒಂದು ಕಿವಿ ಮಾತು ಏನು ಅಂತ ಹೇಳಿದ್ರೆ, ನೀವು ಯಾವುದೇ ಉದ್ಯೋಗ ಸಿಕ್ಕಲಿ ಮೊದಲು ಅದಕ್ಕೆ ಸೇರಿಕೊಳ್ಳಿ, ಅದರಲ್ಲಿ ಅನುಭವವನ್ನು ಪಡ್ಕೊಳ್ಳಿ. ಏಕೆಂದರೆ ಯಾವುದೋ ಒಂದು ದೊಡ್ಡ ಮಟ್ಟದಲ್ಲಿ ನಿಮಗೆ ಉದ್ಯೋಗ ಸಿಕ್ಕಬೇಕು ಅನ್ನುವಂಥದ್ದು ಆಶಾಭಾವನೆ ಇಟ್ಕೊಳ್ಳುವಂಥದ್ದು ಒಳ್ಳೆಯದೇ. ಆದರೆ ಅದು ಸಿಕ್ಕದೇ ಇದ್ದಾಗ ನಿರಾಶರಾಗಬೇಡಿ. ದುಡಿಲಿಕ್ಕೆ ಸಾಕಷ್ಟು ಅವಕಾಶಗಳಿದೆ. ನಿಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ ಒಳ್ಳೊಳ್ಳೆಯ ಸ್ಥಾನಗಳು, ಅವಕಾಶಗಳು, ವ್ಯಕ್ತಿಗಳು ಈ ದಿನ ನಿಮಗೆ ಅನಾವರಣ ಆಗುವಂಥದ್ದಿದೆ. ಅದನ್ನು ಸಂಪೂರ್ಣವಾಗಿ ಬಳಸ್ಕೊಳ್ಳಿ. ಹಾಗೆ ಈ ದಿನದಲ್ಲಿ ಏಕಪಕ್ಷೀಯವಾದಂಥ ನಿರ್ಣಯವನ್ನು ತೆಗೆದುಕೊಳ್ಳುವಂಥ ಒಂದು ಪ್ರಯತ್ನ ಮಾಡಬೇಡಿ. ಏಕೆಂದರೆ ಅದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳನ್ನು ಕೂಡ ಜೊತೆಯಲ್ಲಿ ಕೂರಿಸ್ಕೊಂಡು ಆ ಸಮಸ್ಯೆಯನ್ನು, ಪರಿಹಾರವನ್ನು ಕಂಡುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಈ ದಿನ ಮಾಡಬೇಕಾಗತ್ತೆ. ಹಾಗೆ ಈ ದಿನ ಯಾವುದೇ ಒಂದು ಕೆಲಸ ಮಾಡಿ ನಂತರ ಪಶ್ಚಾತ್ತಾಪ ಪಡುವಂಥದ್ದು ಇದೆಯಲ್ಲ, ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಭಕ್ತಿಯಿಂದ ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಏಕೆಂದರೆ ನಿಮ್ಮ ಗುರಿ ಸಾಧಿಸುವಂಥ ಸಂದರ್ಭದಲ್ಲಿ ಏಕಾಗ್ರತೆ ಬಹಳ ಅದ್ಭುತವಾಗಿರುತ್ತೆ, ಅದ್ವಿತೀಯವಾಗಿರುತ್ತೆ. ಹಾಗೆ ಈ ದಿನ ನಿಮ್ಮ ಕುಟುಂಬಸ್ಥರಾಗಲಿ, ನಿಮ್ಮ ಸ್ನೇಹಿತರಾಗಲಿ ನಿಮ್ಮ ಒಂದು ಯೋಜನೆಗೆ ಪೂರಕವಾಗಿ ನಿಲ್ತಾರೆ. ಇನ್ನು ನಿಮ್ಮ ಸರಳ ಸ್ವಭಾವ ಇದೆಯಲ್ಲ, ಅದು ಇತರರನ್ನು ಪ್ರೇರೇಪಣೆಗೊಳಿಸುತ್ತೆ, ಅವರನ್ನು ಮೋಟಿವೇಟ್ ಮಾಡುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಮಾತಿನಲ್ಲಿ, ನಿಮ್ಮ ನಡತೆಯಲ್ಲಿ ಕೆಲವರಿಗೆ ಸಂಪೂರ್ಣವಾದಂತಹ ವಿಶ್ವಾಸ ಇರುತ್ತೆ. ಇನ್ನು ಈ ದಿನ ಬಹಳ ಎಚ್ಚರಿಕೆಯಿಂದನೇ ಮುಂದುವರಿಬೇಕು. ಏಕೆಂದರೆ ತೀರಾ ಹತ್ತಿರದವರ ಜೊತೆಯಲ್ಲಿ ಹಣಕಾಸಿನ ವ್ಯವಹಾರ ಮಾಡುವಂಥ ಒಂದು ಪರಿಸ್ಥಿತಿ ಬರಬಹುದು. ಹಾಗಾಗಿ ಹಣ ಕೊಡೋದು ತರೋವಂಥದ್ದು ಈ ದಿನ ಅಷ್ಟೊಂದು ಸೂಕ್ತ ಅಲ್ಲ. ಅದರಲ್ಲೂ ತೀರಾ ಹತ್ತಿರದ ಬಂಧುಗಳ ಜೊತೆಯಲ್ಲಿ ಈ ಹಣಕಾಸಿನ ವ್ಯವಹಾರಗಳನ್ನು ಆದಷ್ಟು ಅವಾಯ್ಡ್ ಮಾಡಿ. ಆದರೆ ಅದು ಈ ದಿನ ನಿಮಗೆ ಸ್ವಲ್ಪ ಕಷ್ಟ ಸಾಧ್ಯವಾಗುತ್ತೆ. ಹಾಗೆ ಈ ದಿನ ಪ್ರಯಾಣದ ಸಂದರ್ಭದಲ್ಲಿ ಆಗುವಂಥ ತೊಂದರೆಗಳು, ತಾಪತ್ರಯಗಳೇನಿದೆ ಅದನ್ನು ಸ್ವಲ್ಪ ಜಾಗೃತರಾಗಿ ನಿಭಾಯಿಸಬೇಕು. ಇನ್ನು ವಿಶೇಷತೆ ಅಂತ ಹೇಳಿದ್ರೆ, ಯಾವುದೇ ಒಂದು ಪ್ರಯತ್ನ ಮಾಡಿದ್ರೂ ಕೂಡ ಅದರಲ್ಲಿ ಒಂದು ಒಳ್ಳೆಯ ಫಲವನ್ನು ನೀವು ಕಾಣುವಂಥದ್ದಿದೆ. ಇನ್ನು ಈ ದಿನ ಸಮಸ್ಯೆಯನ್ನು ಅನಾಯಾಸವಾಗಿ ಎದುರಿಸುವಂಥ ಒಂದು ಧೈರ್ಯ ಕೂಡ ಇದೆ. ಹಾಗೆ
ಈ ದಿನ ಸ್ನೇಹಿತರಿಂದ ಕೂಡ ನಿಮಗೆ ಸೂಕ್ತವಾದಂತಹ ಸಹಕಾರ ಸಿಕ್ಕತ್ತೆ. ಹಾಗೆ ಕೆಲವೊಂದು ವಿಶೇಷವಾದಂತಹ ಸಮಸ್ಯೆಯಲ್ಲಿ ಮುಳುಗಿರುವಂಥ ನಿಮ್ಮನ್ನು ಕಾಪಾಡುವಂಥವ್ರು, ಆ ಸಮಸ್ಯೆಯಿಂದ ಪಾರು ಮಾಡುವಂಥವರು ಈ ದಿನ ನಿಮ್ಮ ಜೊತೆಯಲ್ಲಿರ್ತಾರೆ. ಹಾಗಾಗಿನೇ ಕಷ್ಟಪಟ್ಟು ಸಂಪಾದನೆ ಮಾಡಿರುವಂಥ ಈ ಗೆಳೆತನ ಏನಿದೆ ಅದು ಈ ದಿನ ನಿಮಗೆ ಸಾರ್ಥಕವಾಗುತ್ತೆ. ಹಾಗೆ ಈ ದಿನ ವಾಹನದ ಬಿಡಿ ಭಾಗಗಳ ಮಾರಾಟಗಾರರಿದ್ದರೆ ತುಂಬ ಒಳ್ಳೆಯ ಲಾಭ ಇದೆ. ಹಾಗೆ ಈ ದಿನ ಯಾರು ಔಷಧೋಪಚಾರಗಳನ್ನು ಮಾಡ್ಕೊಳ್ತಾ ಇದ್ದೀರಿ, ವೈದ್ಯರನ್ನು ಕಂಡು ನಿಮ್ಮ ಕಾಯಿಲೆಯನ್ನು ಗುಣಪಡಿಸ್ಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿದ್ದೀರಿ, ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ವೈದ್ಯರನ್ನು ಸಾಧ್ಯ ಆದರೆ ಭೇಟಿ ಮಾಡಿ ಬನ್ನಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಮಹಾ ಮೃತ್ಯುಂಜಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ಗಣಪತಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ನಿಮಗೆ ಮಿಶ್ರ ಫಲಗಳ ಯೋಗ ಇರುವಂಥದ್ದು. ಹಾಗೆ ಈ ದಿನ ನಿಮಗೆ ಕಷ್ಟಗಳು ಸ್ವಲ್ಪ ಹೆಚ್ಚಾಗುತ್ತೆ. ಅದರಲ್ಲೂ ಹಣಕಾಸಿನ ವಿಚಾರ, ಉದ್ಯೋಗದ ವಿಚಾರ, ಈ ಎರಡರನ್ನು ಯಾರು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದೀರಿ, ಯಾರಿಗೆ ಈ ಎರಡು ವಿಚಾರಗಳು ಬಾಧಿಸ್ತಾ ಇದೆ ಅಂಥವ್ರಿಗೆ ಒಂದು ಪರಿಹಾರ ಸಿಕ್ಕತ್ತೆ. ಹಾಗೆ ಈ ದಿನ ಕೈಗೊಂಡಂತಹ ಕೆಲಸ ಕಾರ್ಯಗಳನ್ನು ಮಧ್ಯಕ್ಕೆ ನಿಲ್ಲಿಸಬೇಡಿ, ಅದನ್ನು ಮುಂದುವರಿಸಿ ಒಂದು ಲಾಜಿಕಲ್ ಎಂಡನ್ನು ಅಂತಹ ಕೆಲಸಕ್ಕೆ ನೀವು ತರಬೇಕಾಗತ್ತೆ. ಹಾಗೆ ಈ ದಿನ ಮಕ್ಕಳ ಆರೋಗ್ಯ ಸಮಸ್ಯೆ ಕೂಡ ನಿಮ್ಮ ಮನಸ್ಸಿಗೆ ನೋವನ್ನು ತರುವಂಥದ್ದು. ಹಾಗಾಗಿ ಮಕ್ಕಳ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ಅದರಲ್ಲೂ ಈ ಪರೀಕ್ಷಾ ಸಂದರ್ಭದಲ್ಲಿ ಮಾತ್ರ ಆರೋಗ್ಯ ಚೆನ್ನಾಗಿರಬೇಕು. ಅದಕ್ಕಾಗಿ ಸ್ವಲ್ಪ ಪ್ರಯತ್ನ ಮಾಡಿ. ಇನ್ನು ಈ ದಿನ ಕುಟುಂಬ ಸದಸ್ಯರ ಮಾತು ಸ್ವಲ್ಪ ನಿರಾಸೆಯನ್ನು ಮೂಡಿಸುವಂಥದ್ದು. ಇಲ್ಲಿಯವರೆಗೆ ಒಂದು ಭರವಸೆ ಇತ್ತು, ಆದರೆ ಈ ದಿನದ ಮಾತು ಅಂಥ ಭರವಸೆಯನ್ನು 50% ಕಡಿಮೆ ಮಾಡಿಬಿಟ್ಟಿದೆ. ಇನ್ನು ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನಿಮ್ಮ ಕೋಪ ತಾಪವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಸ್ವಲ್ಪ ಶಾಂತಿ, ಸ್ವಲ್ಪ ಸಮಾಧಾನ ಇದು ಇರಲೇಬೇಕಾಗತ್ತೆ. ಹಾಗೆ ಈ ದಿನದ ಸಂಜೆಯ ಸಮಯಕ್ಕೆ ನಿಮಗೆ ಒದಗುವಂಥ ಅವಕಾಶಗಳನ್ನು ಸಮರ್ಥವಾಗಿ ಬಳಸ್ಕೊಳ್ಳಿ. ಹಾಗೆ ಈ ದಿನದಲ್ಲಿ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಸ್ವಲ್ಪ ನಿರಾಸೆ ಅನ್ನುವಂಥದ್ದು ಇದ್ದೇ ಇದೆ. ಅದನ್ನು ಪರಿಹಾರ ಮಾಡಿಕೊಳ್ಬೇಕು. ಅದಕ್ಕಾಗಿಯೇ ಈ ದಿನ ಸ್ವಲ್ಪ ಅಲರ್ಟ್ ಆಗಿರಬೇಕು. ಹಾಗೆ ಈ ದಿನ ನಿಮ್ಮ ಬಂಧುವು ಒಬ್ಬರು ನಿಮ್ಮ ಕೆಲಸವನ್ನು ವಿರೋಧಿಸುವಂಥ ಸಾಧ್ಯತೆ ಕೂಡ ಇದೆ. ಏಕೆಂದರೆ ಅವರು ನಿಮ್ಮ ಮೇಲೆ ಸಾಧನೆ ಮಾಡ್ತಾ ಇದ್ದಾರೆ. ನಿಮ್ಮ ಒಂದು ಪ್ರಗತಿ ಅವರಿಗೆ ಹೊಟ್ಟೆ ಉರಿಯನ್ನು ತರುವಂಥದ್ದಾಗಿದೆ. ಆದ್ದರಿಂದ ಅಂಥವರನ್ನು ತುಂಬ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ನಿಮ್ಮ ಒಂದು ಪ್ರಗತಿಯನ್ನು, ನಿಮಗೆ ಬರ್ತಾ ಇರುವಂಥ ಆದಾಯದ ಮೂಲಗಳನ್ನು ಈ ದಿನ ಯಾರೊಂದಿಗೂ ಕೂಡ ಹಂಚಿಕೊಳ್ಬೇಡಿ. ಯಾರ ಜೊತೆಯಲ್ಲೂ ಕೂಡ ಈ ವಿಚಾರವಾಗಿ ಮಾತಾಡಬೇಡಿ. ನಿಮ್ಮ ಮನೆ ದೇವರನ್ನು ಮಾತ್ರ ಸ್ಮರಣೆ ಮಾಡಿಕೊಳ್ಳಿ. ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಯಾವುದಾದ್ರೂ ಒಂದು ವಿಷ್ಣು ತತ್ವ ಇರುವಂಥ ದೇವಾಲಯಕ್ಕೆ ಹೋಗಿ ಬನ್ನಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5.